ಕೇಳುಗರೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಶ್ರೀ ಮುಡಿಪು ರಾಮರಾವ್ ಅವರು. ಇವರು ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಕರ್ನಾಟಕ ಇದರಲ್ಲಿ ಲೀಡರ್ ಟ್ರೈನರ್ ಕಬ್ ಆಗಿದ್ದಾರೆ. ಇವರಿಗೆ 34 ವರ್ಷಗಳ ಕಾಲ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದಂತಹ ಅನುಭವ ಇದೆ. ಹಾಗೇನೆ ಬಹಳಷ್ಟು ಪ್ರಶಸ್ತಿ ಪುರಸ್ಕಾರಗಳನ್ನ ಇವರು ಪಡೆದಿರ್ತಾರೆ. ಇವರ ಬಗ್ಗೆ ಇವತ್ತು ತಿಳಿದುಕೊಳ್ಳುವ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈಗ ತಮಗೆ ಒಂದು ಸುದೀರ್ಘ ಕಾಲ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದಂತಹ ಅನುಭವ ಇದೆ, ಅದು ಕೂಡ ಒಂದೇ ಶಾಲೆಯಲ್ಲಿ, ಕಲಿತ ಶಾಲೆಯಲ್ಲಿ. ಸೊ ತಮ್ಮ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ನಾವು ಮುಖ್ಯವಾಗಿ ನಿಮ್ಮ ಬಾಲ್ಯವನ್ನ ತಿಳಿದುಕೊಳ್ಳುವಂಥದ್ದು ಮುಖ್ಯ ಆಗುತ್ತೆ. ಯಾಕಂತ ಹೇಳಿದ್ರೆ ಬಹಳ ಹಿರಿಯರು ತಾವು. ತಮ್ಮ ಒಂದು ಬಾಲ್ಯ ಜೀವನ ಹೇಗಿತ್ತು, ಎಲ್ಲಿ ಹುಟ್ಟಿದ್ದು ತಾವು ಬೆಳೆದಿದ್ದು ಹೇಗೆ, ಆಗಿನ ದಿನಗಳು ಹೇಗಿತ್ತು, ಇದರ ಬಗ್ಗೆ ನಮಗೆ ಮೊದಲಿಗೆ ತಿಳಿಸಿ ಸರ್. ನಾನು 1953 ಜೂನ್ 1 ಮುಡಿಪಿನಲ್ಲೇ ಹುಟ್ಟಿ ಬೆಳೆದವ. ಆನಂತರ 6ನೇ ವರ್ಷಕ್ಕೆ ಶ್ರೀ ಭಾರತ್ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ ಮುಡಿಪು ಇಲ್ಲಿ ಸೇರಿಸಿದರು. ಅಲ್ಲಿ 1 ರಿಂದ 7ವರೆಗೆ ನಾನು ವಿದ್ಯಾಭ್ಯಾಸವನ್ನು ಮಾಡಿದೆ. ಆನಂತರ ಅಲ್ಲೇ ಹತ್ತಲ್ಲಿ ಪುರ್ನಾರ್ ಬೋರ್ಡ್ ಹೈಸ್ಕೂಲ್, ಈಗ ಅದು ಜೂನಿಯರ್ ಕಾಲೇಜ್ ಆಗಿದೆ. ಅಲ್ಲಿ 8, 9, 10, 11, 12 ಅಂದರೆ PUC ಕೂಡ ನಾನು ಅಲ್ಲೇ ಮಾಡಿದ್ದೆ. ಆನಂತರ ಕೊಡಿಯಾಲ್ ಬೈಲಿನಲ್ಲಿ ಟೀಚರ್ ಟ್ರೈನಿಂಗ್ ಮಾಡಿದೆ. ಟೀಚರ್ ಟ್ರೈನಿಂಗ್ ಮಾಡಿ ಒಂದು 2 ವರ್ಷ ಮನೆಯಲ್ಲೇ ಇದ್ದೆ. ಆನಂತರ ನಾನು ಕಲಿತ ಶಾಲೆಯಲ್ಲಿ ನನಗೆ ಕೆಲಸ ಸಿಕ್ಕಿತ್ತು. ಈಗ ಆ ಕಾಲದಲ್ಲಿ ಶಾಲೆ ಅಂದರೆ ಹೇಗಿರ್ತಾ ಇತ್ತು? ಆಗ ಶಾಲೆ ಅಂದರೆ ಶಾಲೆಯ ಒಂದು 5-6 ಮೈಲು ದೂರದಿಂದ ಮಕ್ಕಳು ನಡ್ಕೊಂಡು ಶಾಲೆಗೆ ಬರ್ತಿದ್ದರು. ಯಾವ ವ್ಯವಸ್ಥೆಗಳು ಕೂಡ ಇರಲಿಲ್ಲ, ಹತ್ತಿರ ತುಂಬ ಶಾಲೆಗಳು ಕೂಡ ಇರಲಿಲ್ಲ. ಮತ್ತು ಪಾಠ ಪ್ರವಚನ ಕೂಡ ಹಾಗೆ. ಈಗಿನ ಸಿಲೆಬಸ್ ನೋಡಿದರೆ ಆಗ ನಮಗೆ ಪಾಠ ಕಡಿಮೆ, ಶಿಕ್ಷಕರಂದರೆ ನಮಗೆ ಸ್ವಲ್ಪ ಆಗ ಭಯಭಕ್ತಿ ಇತ್ತು, ಒಳ್ಳೆ ಚೆನ್ನಾಗಿ ಕಲಿಸಿರಿ. ಅವರ ಕೆಲವು ಮಾತುಗಳು ನಮ್ಗೆ ಈಗಲೂ ನೆನಪಾಗ್ತಾ ಇರ್ತದೆ. ಯಾರಾದರೂ ಶಿಕ್ಷಕರನ್ನು ನೆನಪಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ? ಹೌದು, ನಮ್ಮ ಶಾಲೆಯಲ್ಲಿ ರಾಮ ಅಂತ ಹೇಳುವಾಗ ಭಾಳ ಹೆಸರುವಾಸಿ. ಅಂದರೆ ನಾನು ಸೇರುವಾಗ ಎಂ ರಾಮ ಮಾಸ್ಟರ್ ಅಂತ ಹೇಳಿದರು. ಆನಂತರ ಪಿ ರಾಮ ಮಾಸ್ಟರ್ ಅಂತ ಬಂದರು, ಅವರು ಹೆಡ್ ಮಾಸ್ಟರ್ ಆದರು. ಆಮೇಲೆ ಕೆ ರಾಮ ಮಾಸ್ಟರ್ ಅಂತೇಳಿ ಅವರು ನನ್ನ ಗುರುಗಳು, ಭಾಳ ಫೇವ್ರೇಟ್ ಅವರು. ಆಮೇಲೆ ನಾನದೇ ರಾಮ, ಮತ್ತೊಬ್ಬರು ರಾಮಕೃಷ್ಣ ಭಟ್ಟನ್ ಅಂತೂ ಎಲ್ಲ ರಾಮಮಯವೇ ನಮ್ಮ ಶಾಲೆ. ಹಾಗೆ ತಮ್ಮ ಮನೆಯ ಬಗ್ಗೆ ಹೇಳೋದಾದ್ರೆ ಅದು ಯಾವ ಥರ ಇತ್ತು, ಅಲ್ಲಿಯ ಪರಿಸ್ಥಿತಿ ಹೇಗಿತ್ತು? ನಮ್ಮ ಮನೆಯಲ್ಲಿ ಸ್ವಲ್ಪ ಬಡ ಕುಟುಂಬವೇ. ನನ್ನ ತಂದೆಗೆ 10 ಮಕ್ಕಳು. ಬಡತನ ಆದರೂ ನಮಗೆ ಇಷ್ಟು ಜನರಿಗೆ ಒಳ್ಳೆ ಕಲಿಸಿದ್ದಾರೆ, ಒಳ್ಳೆ ವಿದ್ಯೆ ಕೊಟ್ಟಿದ್ದಾರೆ, ಒಳ್ಳೆ ಬುದ್ಧಿ ಕೊಟ್ಟಿದ್ದಾರೆ, ನಮ್ಮನ್ನೊಂದು ಮನುಷ್ಯರನ್ನಾಗಿ ಮಾಡಿದ್ದಾರೆ, ಭಾಳ ಕಷ್ಟಪಟ್ಟಿದ್ದಾರೆ. ಈಗ ಆ ಕಾಲದಲ್ಲಿ ನಿಮಗೆ ಶಿಕ್ಷಕನಾಗಬೇಕು ಅನ್ನುವಂತಹ ಕನಸಿತ್ತ, ಅಥವಾ ಅದು ಒಂದು ಆಕಸ್ಮಿಕವಾಗಿ ಶಿಕ್ಷಕರಾಗಿದ್ದ ಹೇಗೆ? ಇಲ್ಲ, ಕನಸಿತ್ತು. ಕನಸಿದ್ದಾಗ ಒಂದು ಸಲ ನಮ್ಮ ಶಾಲೆಯಲ್ಲಿ ಒಂದು ಕ್ಯಾಂಪ್ ಆಯಿತು. ಕ್ಯಾಂಪ್ ಆದಾಗ ಅಲ್ಲಿ ಆ ವಾರ್ಡನ್ಗೆ ನನ್ನ ಮೇಲೆ ನಾನು ಮಾಡಿದ ಸೇವೆ, ನಾನು ಶಾಲೆಗೆ ಹೋಗ್ತಿದ್ರೆ ಅಲ್ಲಿ ಅವರಿಗೆ ಹೆಲ್ಪ್ ಮಾಡ್ತಿದ್ದೆ ಸಂಜೆ ಎಲ್ಲ ಬಂದು. ಆಗ ಅವರು ಹೇಳಿದ್ರು, ನೀವು ನಮ್ಮ ಸೇವೆ ಬರ್ತೀರಿ, ಮಾಸ್ಟರ್ ಆಗ್ತೀರಾ, ನೀವು ಬಂದರೆ ನಿಮಗೆ ಇಂಟರ್ವ್ಯೂ ಇಲ್ಲ, ನಿಮಗೆ ಕೂಡಲೇ ನಾನು ಕೊಡ್ತೇನೆ ಅಂತ. ಆಗ 1 ವರ್ಷ ನಾನು ಮನಸ್ಸು ಮಾಡಲಿಲ್ಲ. 2ನೇ ವರ್ಷ ನನಗೆ ಆ್ಯಕ್ಚುಲಾಗಿ ಹೇಳ್ತಿದ್ರೆ ಇಂಟರ್ವ್ಯೂ ಕೂಡ ಮಾಡಲಿಲ್ಲ. ನನಗೆ ಕೂಡಲೇ ಅಲ್ಲಿ ಯಾವುದೊಂದು ಸೀಟ್ ಕೊಟ್ಟು 2 ವರ್ಷ ಭಾಳ ಚೆನ್ನಾಗಿ ನೋಡಿಕೊಂಡು ಟೀಚರ್ ಟ್ರೈನಿಂಗ್ ಆಯಿತು. ಟೀಚರ್ ಟ್ರೈನಿಂಗ್ ದಿನಗಳು ಹೇಗಿತ್ತು ಆಗ? ಟೀಚರ್ ಟ್ರೈನಿಂಗ್ನಲ್ಲಿ ಕೂಡ ಹಾಗೆ. ಆಗ 24 ಗಂಟೆ ಅಲ್ಲೇ ಇರೋದು. ಒಳ್ಳೆಯ ಸ್ಟಾಫ್ ನಮಗೆ ಅಂದರೆ ಬಾಲ್ಯದಿಂದ ಅಲ್ಲಿವರೆಗೂ ನಮ್ಮನ್ನೊಂದು ಒಳ್ಳೆ ಮಾರ್ಗದರ್ಶಿ ಸಿಕ್ಕಿದ್ದಾರೆ, ಅದು ನಾವು ಮರೀಲಿಕ್ಕಿಲ್ಲ. ಈಗ ತಾವು ಕಲಿತ ಶಾಲೆಯಲ್ಲೇ ತಾವು ಶಿಕ್ಷಕರಾಗಿ ಹೋದ್ರಿ, ಆಗಿನ ಅನುಭವ ಹೇಗಿತ್ತು, ಹೇಗನ್ನಿಸ್ತು ಮೊದಲ ದಿನ? ಅಂದರೆ ಶುರುವಿಗೆ ಎಲ್ಲ ನಮ್ಮ ಗುರುಗಳೇ ಇದ್ದದ್ದು, ಯಾರು ನಾವು. ಆದರೂ ಸ್ವಲ್ಪ ಭಯಭಕ್ತಿ ಇದ್ದರೂ ನಾವು ಒಂಚೂರು ತಪ್ಪಿದಾಗ ನಮಗೆ ಅವರು ನಮ್ಮ ಮಾರ್ಗದರ್ಶನ ಮಾಡ್ತಿದ್ರು. ಮತ್ತು ಅವರಿಗೆ ಹೆಮ್ಮೆ, ನಮ್ಮ ಶಾಲೆಯ ಹುಡುಗ ಹೀಗೆ ಕೆಲಸ ಮಾಡ್ತಾನೆ. ನಮ್ಮ ಮ್ಯಾನೇಜರಿಗೆ ಕೂಡ ಹಾಗೆ, ಅವರು ಕೂಡ ಹಾಗೆ, ಯಾರು ಸಿಕ್ಕಿದ್ರೆ ಹೇಳ್ತಿದ್ದರು, ಸ್ಕೌಟ್ನಲ್ಲಿ ಒಳ್ಳೆ ಕೆಲಸ ಮಾಡ್ತಾನೆ, ಶಾಲೆಯಲ್ಲಿ ಕೂಡ ಹಾಗೆ. ಬೇಕಾದ ನಾವು ಅವ್ರ ಕೇಳ್ತಿದ್ದೆವು, ಹೀಗೆ ಏನಾದರೂ ಬರದೆ ಸರಿದಲ್ಲಿ ಏನು ತಪ್ಪಿದ್ರೆ ಹೇಳಿ. ಆಗ ಅವರು ನಮಗೆ ಸಹಾಯ ಮಾಡ್ತಿದ್ದರು. ಆಗ ವಿದ್ಯಾರ್ಥಿಗಳು ಯಾವ ಥರ ಇದ್ದರು ಸರ್? ವಿದ್ಯಾರ್ಥಿಗಳು ಕೂಡ ಹಾಗೆ, ಅಂದರೆ ಭಾಳ ಬಡತನದ ವಿದ್ಯಾರ್ಥಿಗಳು. ಅಂದರೆ ಎಕ್ಸ್ಟ್ರಾ ಬರಬೇಕಾದ್ರೆ ಅವರಿಗೆ ನಾವು ಸ್ಕೌಟ್ ಅಂದ್ಕೊಳ್ಳಿ ಯೂನಿಫಾರ್ಮ್ಗೆ ಹೇಳ್ತೇವೆ. ಯೂನಿಫಾರ್ಮ್ಗೆ ಹಾಕಲಿಕ್ಕೆ ಕೂಡ ಸ್ಕೌಟ್ಗೆ ಬರ್ತಿರಲಿಲ್ಲ. ಆದರೆ ನಾನು ಏನು ಮಾಡ್ತಿದ್ದೆ, ನೀವು ಯೂನಿಫಾರ್ಮ್ ಹಾಕೋದು ತೊಂದರೆ ಇಲ್ಲ, ಕ್ಲಾಸಿಗೆ ಬನ್ನಿ ಅಂತೇಳಿ ಅವ್ರಿಗೆ ಶಿಕ್ಷಣ ಕೊಡ್ತಿದ್ದೆ ನಾನು. ಮತ್ತು ಎಲ್ಲಾರು ಹೋಗ್ತಿದ್ರೆ ಬೇರೆ ಕಡೆಯಿಂದ ನಾವು ಅಂಗಿ ಜಡ್ಡಿ ಎಲ್ಲ ತಗೊಂಡು ಬಂದು ಆ ಮಕ್ಕಳನ್ನು ಕರ್ಕೊಂಡು ಹೋಗ್ತಿದ್ದೇವೆ. ಅಂದರೆ ಅವರು ಬಡವರು ಅಂತೇಳಿ ನಾವು ಬಿಡಲಿಲ್ಲ. ಒಂದು ಸಲಕ್ಕೆ ನಮ್ಗೆ ಕೊಡ್ತಾರೆ ಯಾರಾದರೂ ಬೇರೆ ಶಾಲೆಯವರು. ಹಾಗೆ ನಾವು ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಮಕ್ಕಳನ್ನು ಕರ್ಕೊಂಡು ಹೋಗಿದ್ದೇನೆ. ಇಲ್ಲಿ ಮುರುಡೇಶ್ವರದಲ್ಲಿ ಅದು ಆಗ ಟಿವಿಯಲ್ಲಿ ಬಂದಿದೆ ನಮ್ಮ ಮಕ್ಕಳ ಕಾರ್ಯಕ್ರಮ, ಅದು ಸಂತೋಷ. ನೀವು ಶಿಕ್ಷಕರಾಗಿ ಯಾವೆಲ್ಲ ವಿಷಯಗಳನ್ನು ಕಲಿಸ್ತಾ ಇದ್ರಿ ಆಗ? ನಾನು 5ನೇ ಕ್ಲಾಸ್ಗೆ ಇಂಗ್ಲೀಷು, ವಿಜ್ಞಾನ, ಸಮಾಜ. ಮತ್ತೆ ಲಾಸ್ಟಿಗೆ ಏನಂತ ಹೇಳಿದರೆ 1ನೇ ಕ್ಲಾಸಿಗೆ ಹೋಗುವವರು ಸ್ವಲ್ಪ ಹಿಂದೇಟಾಗುವವರು ಇದ್ದರು. ಆಗ ನಾನು ಹೇಳಿದೆ 1ನೇಗೆ ನಾನು ಮಾಡ್ತೇನೆ. ಒಂದು 10-12 ವರ್ಷ 1ನೇಗೆ ನಾನು ಪಾಠ ಮಾಡಿದ್ದು. ನಾನು ಪಾಠ ಮಾಡುವಾಗ ಒಂದು ಸಲ ಕಾನಿಸ್ಮಾರಿಗೆ ಹೋದಾಗ ಒಂದು ಬಾಯಿ ಬಾರದ ಮತ್ತೊಂದು ಕಿವಿಗಳದ ಹುಡುಗಿದ್ಲು, ಅವಳು ಶಾಲೆಗೆ ಹೋಗ್ತಿರಲಿಲ್ಲ. ಆಗ ನಾನು ಹೇಳಿದೆ, ನೀನು ಬಾ, ಅವಳಿಗೆ ಬೇಕಾಗಿ ನಾನು 1ನೇ ಕ್ಲಾಸಿಗೆ ಪಾಠಕ್ಕೆ ಹೋದ್ದು. 2 ವರ್ಷ 1 ರಿಂದ 3ರವರೆಗೆ ಅವಳಿಗೆ ನಾನು ಅವಳ ಸನ್ನೆ ಎಲ್ಲ ಅರ್ಥ ಪಾಠ ಮಾಡಿ ಹೋಗುವಾಗ ನನ್ನ ಹತ್ರ ಹೇಳಿ
ಕೂಗಿ ಹೋಗಿದ್ದಾಳೆ ಅವಳು. ಅಂದರೆ ಆ ಮಕ್ಕಳ ಮೇಲೆ ನಮಗೆ ಅಷ್ಟು ಪ್ರೀತಿ. ಮತ್ತೆ ನಿಮ್ಗೆ ಈ ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಂತ ಏನಿದೆ ಇದರ ಬಗ್ಗೆ ಆಸಕ್ತಿ ಯಾವಾಗ ಬಂತು? ನಾವು ಶಾಲೆಗೆ ಸೇರುವಾಗಲೇ ಉಜಿರೆಯಲ್ಲಿ ಆದ್ದು. ಒಂದಿನ ದಿನ ನಮಗೆ ಕಾವಂದರ ಆಶೀರ್ವಾದ ಸರ್ಟಿಫಿಕೇಟನ್ನು ಕೊಟ್ಟದ್ದು ಅವರು. ಉಜಿರೆ ಅಂದರೆ ಧರ್ಮಸ್ಥಳ ಅಂದ ಕೂಡಲೇ ನಮಗೆ ಇತ್ಲಾಗ್ನವರಿಗೆ ಅವರ. ಆಮೇಲೆ ಅದಕ್ಕೆ ಸರಿಯಾಗಿ ಅಲ್ಲಿ ಒಂದು ರಾಜ್ಯ ಮಟ್ಟದ ಕಬ್ಬು ಉತ್ಸವ ಆಗುವಾಗ ನಾವು ನಮ್ಮ ಶಾಲೆಯ ಮಕ್ಕಳನ್ನು ಕರ್ಕೊಂಡು ಹೋಗಿದ್ದೆವು. ಆಗ ಕಾವಂದರು ಒಂದು ಇದು ಮಾಡಿದರು, ಇಲ್ಲಿ 2 ದೀಪವನ್ನು ಹಚ್ಚಿ ಆ ದೀಪ ಮತ್ತೆ ಹಚ್ಚಿ ಹಾಗೆ ಹಾಗೆ ಅದು ಇಡೀ ನಮ್ಮ ಕರ್ನಾಟಕಕ್ಕೆ ಹೋಗಬೇಕು ಅಂತೇಳಿ. ಆಗ ನಮ್ಮ ಶಿಬಿರದ ನಾಯಕರ ಹತ್ರ ಹೇಳಿದ್ರು ಯಾರಾಗಬಹುದು ಅಂತೇಳಿ. ಆಗ ಅವರು ಹೇಳಿದ್ರು, ನನ್ನ ಹತ್ರ ಹೇಳಿದರು, ನನ್ನ ಮಗ ಇದ್ದ ಅಲ್ಲಿ ಸೀನಿಧಿ ಅಂತೇಳಿ. ಆಗ ಹುಡುಗಿಯರಲ್ಲಿ ದಾವಣಗೆರೆ ಕೃಪಾ ಅಂತ ಹೇಳೋಳು. ಹಾಗೆ ನಾವು 2 ಮಕ್ಕಳನ್ನು ಫಸ್ಟ್ ಕಾವಂದರು ದೀಪವನ್ನು ಬೆಳಗಿಸಿ ಅವರ ಕೈಲಿ ಕೊಟ್ಟದ್ದು. ಕಾಕತಾಳಿ ಅಂದರೆ ನಮ್ಮ ಮನೆ ಹೆಸರು ಕೂಡ ಸೀನಿಧಿ ಕೃಪಾವೇ. ಆಗಲೂ ನಾನು ಹೇಳಿದೆ, ಇದೆಲ್ಲ ನಾವು ಮನುಷ್ಯ ಮಾಡೋದಲ್ಲ, ಇದು ಪ್ರತಿಯೊಂದನ್ನು ನಾನು ಈ ಸಂಸ್ಥೆಗೆ ಸೇರಿದ ಕಾರಣ ನನಗೆ ದೇವರು ಕೊಟ್ಟಂಥ ಒಂದು ವರ ಅಂತೇಳಿ ನಾನು ಗ್ರಹಿಸಿದೆ. ಹಾಗೆ ಭಾಳ ಖುಷಿ ಆಯಿತು. ಅಂದರೆ ನಮ್ಮ ಶಾಲೆಗೂ ಒಂದು ಒಂದು ಅವಕಾಶ ಸಿಕ್ಕಿತು ದೀಪವನ್ನು ಬೆಳಗಿಸುವಂತಹದ್ದು. ಈಗ ಈ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಂತ ಏನು ಹೇಳ್ತೇವೆ, ಏನಿದು, ಇದರ ಒಂದು ಮುಖ್ಯ ಉದ್ದೇಶ ಏನು, ಯಾಕಾಗಿ ಶುರುವಾಯಿತು, ಇದರ ಬಗ್ಗೆ ಒಂದು ಸ್ವಲ್ಪ ತಿಳಿಸಿ. ಇದರ ಬಗ್ಗೆ ಅಂದರೆ ಇದು ವಿಶ್ವವ್ಯಾಪಿ ಇರುವಂತಹದ್ದು. 1907 ಆಗಸ್ಟ್ 1 ಇಂಗ್ಲೆಂಡ್ನಲ್ಲಿ ಹುಟ್ಟಿತ್ತು. ಇದರ ಸ್ಥಾಪಕ ಲಾರ್ಡ್ ಬ್ಯಾಡನ್ ಪ್ಯಾವಲ್ ಅಂತೇಳಿ ಅವರು ಸ್ಕೌಟಿಂಗ್ ಫಾರ್ ಬಾಯ್ಸ್ ಅಂತೇಳಿ ಒಂದು ಪುಸ್ತಕವನ್ನು ಬರೆದರು. ಪುಸ್ತಕ ಮಾರಾಟ ಆಯಿತು. ಮಾರಾಟ ಆಗಿ ಇದನ್ನು ಎಲ್ಲರೂ ಓದಲಿಕ್ಕೆ ಶುರು ಮಾಡಿದರು. ಹುಡುಗರು ಅದನ್ನು ಓದಿ ಅವರಾಗಿ 1907 ಒಂದು ಬ್ರೌನ್ ಸಿ ಐಲ್ಯಾಂಡ್ ಅಂತ ಹೇಳುವಲ್ಲಿ ಪ್ರಾಯೋಗಿಕ ಶಿಬಿರವನ್ನು ಮಾಡಿದರು. ಶಿಬಿರ ಭಾಳ ಒಳ್ಳೆಯದಾಯಿತು. ಆಮೇಲೆ ಇದನ್ನು ಹುಡುಗಿಯರು ಕೂಡ ಓದಿ ನಮಗೂ ಇಂಥದ್ದೇ ಬೇಕು ಅಂತೇಳಿ ಅವರಿಗೂ ಪ್ರಚೋದನೆ ಆಯಿತು. ಇದು ಈಗ 3 ರಿಂದ 5 ವರ್ಷದವರೆಗೆ ಬನ್ನೀಸ್ ಅಂತೇಳಿ ಅವರಿಗೆ ಅವರ ಶಾಲೆಯ ಯೂನಿಫಾರ್ಮಿನಾಗೆ ಒಂದು ಆಪ್ರಾನ್ ಯಾವುದು ಕ್ಯಾರೆಟ್ ಅಂತಿನ್ನುವಂಥ ಒಂದು ಮೊಲ ಅಷ್ಟೇ ಯೂನಿಫಾರ್ಮ್ ಅವರಿಗೆ ಪದ್ಯ ಗಿದ್ದಲ್ಲಿ. ಆಮೇಲೆ 5 ರಿಂದ 10 ವರ್ಷದವರೆಗೆ ಕಬ್ ಮತ್ತು ಬುಲ್ಬುಲ್, ಹುಡುಗರಾದರೆ ಕಬ್ಸ್, ಹುಡುಗಿಯರಾದರೆ ಬುಲ್ಬುಲ್ ಅಂತೇಳಿ. ಆಮೇಲೆ 10 ರಿಂದ 16 ವರ್ಷದವರೆಗೆ ಸ್ಕೌಟ್ ಮತ್ತು ಗೈಡ್ ಹುಡುಗರು ಮತ್ತು ಹುಡುಗಿಯರಿಗೆ. ಆಮೇಲೆ 16 ರಿಂದ 25 ವರ್ಷ ರೋಯಲ್ ಆ್ಯಂಡ್ ರೇಂಜರ್ ಅಂತೇಳಿ. ಈ ಇಷ್ಟು ಸಮಯದಲ್ಲಿ ಒಂದು ಮಗು ಎಲ್ಲಿಯಾದರೂ ಇದು ಮಾಡಿದರೆ ಖಂಡಿತ ಉತ್ತಮ ಒಂದು ನಾಗರಿಕನಾಗ್ತಾನೆ, ಅವನಲ್ಲಿ ನಾಯಕತ್ವದ ಗುಣ ಬರ್ತದೆ. ಇನ್ನು ಸ್ಕೌಟ್ನಲ್ಲಿ ನಾವು ಏನೆಲ್ಲ ಇದೆ ಅದನ್ನೆಲ್ಲ ಅವ ಪಾಲಿಸಿ ಖಂಡಿತ ಉತ್ತಮ ನಾಯಕನಾಗ್ತಾನೆ ಅಂತೇಳಿ. ಇನ್ನು ಇದು ಈಗ ಜಗತ್ತಿನ ಒಂದು 216 ದೇಶಗಳಿಗಿಂತ ಜಾಸ್ತಿ ದೇಶದಲ್ಲಿ ಉಂಟು. ಇದು ವಿಶ್ವಸಂಸ್ಥೆಗೆ 6 ವಲಯ ಇದೆ ಇಡೀ ಜಗತ್ತಿನಲ್ಲಿ. ಆಫ್ರಿಕಾ, ಅರಬ್, ಏಷ್ಯಾ ಪೆಸಿಫಿಕ್, ಯುರೇಷಿಯಾ, ಯುರೋಪಿಯನ್ ಮತ್ತು ಅಂತರ ಅಮೇರಿಕಾ ಅಂತೇಳಿ. ಇದು ಸ್ಕೌಟ್ ಲೆಕ್ಕದಲ್ಲಿ ಅಂದರೆ ಎಲ್ಲ ಕಡೆ ಉಂಟು ಇದು. ಇನ್ನು ಗೈಡ್ ಕೂಡ ಹಾಗೆ 5 ವಲಯದಲ್ಲಿ ಗೈಡಿಂಗ್ ಉಂಟು. ಅಂದರೆ ಇದು ವಿಶ್ವವ್ಯಾಪಿ ಆದ ಕಾರಣ ಇಲ್ಲಿ ನಾವು ಈ ಬ್ಯಾಜನ್ನು ಹಾಕಿದವರು ವಯಸ್ಕರಿಗೆ ನಾವು ಇಡೀ ವಿಶ್ವದ ಸಹೋದರರು ಅಂತೇಳಿ ಇದು ನೆನಪಿಸ್ತದೆ ನಮಗೆ ಯಾವಾಗಲೂ. ನಾವು ಎಲ್ಲಿ ಹೋದರೂ ನಮ್ಮ ಸ್ಕೌಟ್ ಸೈನನ್ನು ಅಲ್ಲಿ ಅವರು ನಮಗೆ ಕೂಡಲೇ ಇದು ಮಾಡ್ತಾರೆ. ಅಂದರೆ ಅಲ್ಲಿ ಬಾಂಧವ್ಯ, ಸಹೋದರತೆ, ವಿಶ್ವ ಸಹೋದರತೆ ಬರ್ತದೆ. ಈಗ ನಾವು ಇದನ್ನು ನೋಡುವಾಗಿದೆ ಅಂದರೆ ಅಷ್ಟೊಂದು ಆತ್ಮೀಯತೆ ಬರ್ತವೆ ನಮ್ಮವ ಹೇಳುವಂಥದ್ದು. ಇನ್ನು ಕಿರಿಯ ವಯಸ್ಸಿನ ಸಮುದಾಯದವರ ಶಕ್ತಿ ಮತ್ತು ಸಾಮರ್ಥ್ಯಗಳಿಗೆ ಶಿಸ್ತು, ಸಂಘಟನೆ ಮತ್ತು ಸೇವೆಯ ಸ್ವರೂಪವನ್ನು ಕೊಡುವುದೇ ಸ್ಕೌಟ್ನ ಉದ್ದೇಶ. ಶಿಸ್ತು ಬೇಕು, ಶಿಸ್ತು ಇಲ್ಲದಿದ್ದರೆ ನಮಗೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಸಂಘಟನೆ ಕೂಡ ಬೇಕು. ಇನ್ನು ಸೇವೆ, ಅದನ್ನು ಹೇಳಲಿಕ್ಕೆ ಹೋದರೆ ತುಂಬ ಇದೆ, ಅದು ಸೇವೆಯನ್ನು ಹೇಗೆಲ್ಲ ಮಾಡ್ಬೋದು ಅಂತೇಳಿ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1922 ಆರಂಭ ಆದದ್ದು. ಮೈಸೂರಿನ ಒಡೆಯರು ಇದನ್ನು ಅಲ್ಲಿ ಸ್ಥಾಪನೆ ಮಾಡಿ ಅವರ ಮಗ ಕಬ್ಬು ಆಗಿದ್ದರು, ಜಯಚಾಮರಾಜ ಒಡೆಯರು ಅಂತ ಹೇಳುವವರು. ಅಂದರೆ ಅಷ್ಟು ಫೇಮಸ್ ಆಗಿದೆ ಅದು. ಇನ್ನು ಈ ಸ್ಕೌಟಿಗೆ ಅದರದ್ದೇ ಆದ ಒಂದು ನಿಯಮ ಇದೆ. ಆ ನಿಯಮದಂತೆ ನಾವು ನಡೀಬೇಕು. ಆ ನಿಯಮವನ್ನು ನಾವು ಆಗಾಗ ನೆನಪಿಸ್ತಿರ್ತೇವೆ. ಅವನಿಗೆ ಬ್ಯಾಜ್ ಕೊಡುವವರಿರ್ಬೋದು, ಉನ್ನತ ಪದಕಗಳು ಸಿಕ್ಕುವಾಗಿರ್ಬೋದು. ಮುಂದೆ ಅಡಲ್ಟ್ ಟೀಚರ್ಸ್ನವ್ರಿಗೂ ಅಷ್ಟೇ. ಅವರು ಪ್ರಾಥಮಿಕ ಶಿಕ್ಷಣವನ್ನು ಪಡೆದ ಮೇಲೆ ಅವರು ಒಂದು ಮಕ್ಕಳಿಗೆ ಹೈಯರ್ ಎಜುಕೇಷನ್ ಕೊಡಬೇಕಾದ್ರೆ ಉಡುಬ್ಯಾಜ್ ಅಂತ ಆಗಬೇಕು. ಉಡುಬ್ಯಾಜ್ ಅಂತ ಆಗಬೇಕಾದ್ರೆ ಅವ್ರಿಗೆ 2 ಬೀಡ್ಸ್ ಸಿಗ್ತದೆ, ವೃಕ್ಷಮಣಿ ಅಂತೇಳಿ ಬೀಡ್ಸ್. ಅದು ಅಷ್ಟನ್ನು ಮಾಡಬೇಕಾದ್ರೆ ಒಂದು 5-6 ವರ್ಷ ಅವರು ಸತತ ಕ್ಲಾಸ್ ಮಾಡಬೇಕು, ಬೇರೆ ಬೇರೆ ಟ್ರೈನಿಂಗ್ ಹೋಗಬೇಕು, ಪರೀಕ್ಷೆ ಬರೀಬೇಕು. ಆಮೇಲೆ ಅವರಿಗೆ ನಮ್ಮ ಪಚ್ಚುಮಡಿ ಅಂದರೆ ರಾಷ್ಟ್ರ ಸಂಸ್ಥೆಯಿಂದ ಬರ್ತದೆ. ಆಮೇಲೆ ಮತ್ತು ಸೇವೆಯನ್ನು ಗಣಿಸಿದರೆ ನಮ್ಮನ್ನು ರೆಕಮೆಂಡ್ ಮಾಡಿ ಅಸಿಸ್ಟೆಂಟ್ ಲೀಡರ್ ಟ್ರೈನರ್ ಅಂದರೆ ಆಗ 3 ಬೀಡ್ ಸಿಗ್ತದೆ. ಆಮೇಲೆ ಮತ್ತು ಒಳ್ಳೆ ಕೆಲಸ ಮಾಡಿದರೆ
ಲೀಡರ್ ಟ್ರೈನರ್ ಅಂದರೆ ನಾಯಕ ತರಬೇತುದಾರ ಅಂತೇಳಿ. ಇದು ಇದ್ದದರಲ್ಲಿ ಟಾಪ್ ಮೋಸ್ಟ್ ಹುದ್ದೆ. ಈಗ ತಾವಿರುವಂಥದ್ದು ಅದೇ. ಹೌದು ಹೌದು. ಈಗ ಸರ್ ಇದರಲ್ಲಿ ಏನೆಲ್ಲ ಕಲಿಸ್ತಾರೆ, ಏನೆಲ್ಲ ಇದರಲ್ಲಿ ಟ್ರೈನಿಂಗ್ ಕೊಡ್ತಾರೆ? ಒಂದನೇದು ಶಿಸ್ತು, ಮತ್ತೊಂದಿನ ಪಂಕ್ಚುಯಾಲಿಟಿ. ಎಲ್ಲಿ ಹೋಗ್ಬೇಕಾದ್ರೆ ನಾವು ಒಂದು 5-10 ನಿಮಿಷ ನಾವು ಅಲ್ಲಿ ಮೊದಲೇ ಇರಬೇಕು. ಆಮೇಲೆ ಅಬ್ಸರ್ವೇಷನ್. ಈ ನಮ್ಮ ಲಾರ್ಡ್ ಬರ್ಡನ್ ಪೌಲ್ ಅವರೊಬ್ಬರು ಸೈನಿಕ, ಅವರು ಸೇನಾಧಿಕಾರಿ. ಆಗ ಇದ್ದದ್ದು ಕಾಡಿನಲ್ಲಿದ್ದವರಿಗೆ ಎಷ್ಟು ಕಷ್ಟ ಉಂಟು ಏನು. ಮತ್ತು ಅವರು ಶಿಸ್ತಿನ ಸಿಪಾಯಿ. ಅವರು ಅಲ್ಲಿಯ ಕೆಲವು ಸಂಕೇತಗಳಾಗಿರ್ಬೋದು, ಜಾಡಿ ಹಿಡಿದು ಹೋಗುವಂಥದ್ದಾಗುವುದು, ಶಿಳ್ಳೆ ಹಾಕೋದಾಗಿರ್ಬೋದು, ಇದನ್ನೆಲ್ಲ. ಆಮೇಲೆ ಗ್ಯಾಜೆಟ್, ಮರಗಳಿಂದ ಬೇರೆ ಬೇರೆ ನಾಟ್ ಹಾಕಿ ಸೇತುವೆಗಳನ್ನು ಮಾಡೋದು, ಆಮೇಲೆ ಅಟ್ಟಳಿಗೆಯನ್ನು ಮಾಡೋದು, ಆಮೇಲೆ ಟೆಂಟ್ ಮಾಡೋದು, ಟೆಂಟ್ ವಾಸ, ಇದನ್ನೆಲ್ಲ ಮಕ್ಕಳಿಗೆ. ಇನ್ನು ಪ್ರಥಮ ಚಿಕಿತ್ಸೆ, ಒಬ್ಬನಿಗೆ ತಾಗಿದರೆ ಏನು ಮಾಡಬೇಕು, ಫಸ್ಟ್ ಏಡ್ ಮಾಡಲಿಕ್ಕೆ ಏನೆಲ್ಲ ಮಾಡಬೇಕು, ಅದನ್ನು ನಾವು ಕಲಿಸ್ತೇವೆ. ಆಮೇಲೆ ಸೇವೆ ಮಾಡೋದು. ಸೇವೆ ಅಂದರೆ ಈಗ ನಮ್ಮಲ್ಲಿ ಕೊರೋನಾ ಬಂದಾಗ ಅಲ್ಲಿ ಬಂದ ಜನರನ್ನು ನಿಲ್ಲಿಸೋದು, ಅಥವಾ ಅವರಿಗೆ ಚೀಟು ಕೊಡೋದು, ಅಥವಾ ಈಗ ರಕ್ತದಾನ ಮಾಡುವಾಗ ರಕ್ತದಾನಿಗಳನ್ನು ಅವರನ್ನು ಅಂಥ ಸೇವೆಗಳನ್ನು ಮಾಡೋದು. ಈಗ ಬಾಲ್ಯದಲ್ಲಿ ಮಾಡಿದರೆ ಮುಂದೆ ಅವನಿಗೆ ಹೇಳಿದರೆ ಅದು ಚಿಕ್ಕಂದಿನ ವಿದ್ಯೆ ಪರಗು ಅಂತೇಳಿ ಚೂಡಾರತ್ನ ಹೇಳಿದ್ದಾನೆ. ಸಣ್ಣದಲ್ಲಿ ನಾವು ಏನನ್ನು ಕಲಿಸ್ತೇವೆ ಅದು ದೇಶಕ್ಕೆ ಪೂರಕವಾಗ್ತದೆ. ಇದನ್ನೆಲ್ಲ ಕಲಿಯದಿದ್ದರೆ ಈಗಿನ ವ್ಯವಸ್ಥೆಯಲ್ಲಿ ಮಕ್ಕಳಿಗೆ ಕೆಲವು ವಿಷಯಗಳು ಮಾರಕವಾಗಿ ಬರ್ತದೆ. ಸ್ಕೌಟ್ನ ಉದ್ದೇಶ ಅಂತ ಹೇಳಿದರೆ ನಮ್ಮ ಮೊದಲಿನವರು ಹೇಳಿದ್ದಾರೆ, ಮಾನವ ಜನ್ಮ ದೊಡ್ಡದು, ಹಾಳು ಮಾಡಬೇಡಿ ಅಂತೇಳಿ. ನಾವು ಅದನ್ನು ಉಳಿದದನ್ನು ಹೇಳೋದಿಲ್ಲ, ಇದನ್ನು ಒಳ್ಳೆಯದು ಮಾಡಬೇಕು ಅಂತ ಹೇಳಿದರೆ ಈ ಸ್ಕೌಟ್ನಂಥ ಈ ಸಂಘ ಸಂಸ್ಥೆಗಳು ಸೇರಬೇಕು. ಇದರ ನಿಯಮ ಮತ್ತು ಏನು ಭಾಷೆ, ಒಂದು ಸಲ ನಾವು ಭಾಷೆ ಕೊಟ್ಟೇವೆ, ಭಾಷೆಗೆ ತಪ್ಪುವುದಿಲ್ಲ. ನಾನು ನನ್ನ ದೇಶಕ್ಕೆ ಮತ್ತು ದೇವರಿಗೆ ನನ್ನ ಕರ್ತವ್ಯವನ್ನು ಮಾಡುತ್ತೇವೆ. ಇಲ್ಲಿ ನಾವು ದೇ 3 ಸಲ ಹೇಳ್ತೇವೆ. ಒಂದು ದೇಹ, ಈ ದೇಹವನ್ನು ಕೊಟ್ಟದ್ದು ಯಾರು ನಮಗೆ? ದೇವರು. ಈ ದೇಹ ಯಾವ ದೇಶಕ್ಕೆ ಸೇರಿದ್ದು? ಈಗ ನನಗೆ ದೇವರು ದೇಹವನ್ನು ಕೊಟ್ಟ. ಈ ದೇಹ ಯಾವ ದೇಶಕ್ಕೆ ಸೇರಿದ್ದು? ಭಾರತಕ್ಕೆ. ಆದ್ದರಿಂದ ದೇಶಾಭಿಮಾನ ಬೇಕು, ದೇವರ ಮೇಲೆ ಪ್ರೀತಿ ಬೇಕು, ಆಮೇಲೆ ನಮ್ಮಲ್ಲಿ ನಮಗೆ ವಿಶ್ವಾಸ ಬೇಕು. ನನಗೆ ನನ್ನ ಮೇಲೆ ವಿಶ್ವಾಸ ಇದ್ದರೆ ನಾನು ಖಂಡಿತ ಏನನ್ನು ಸಾಧಿಸಬಲ್ಲೆ. ಇನ್ನು ನಂದು ಕಬ್ಬು ಸೆಕ್ಷನ್ 5+ 10 ವರ್ಷ ಹುಡುಗರು, ಅವರ ವಯೋಮಿತಿಗೆ ನಾವು ಏನು ಹೇಳಬೇಕು, ನಾವು ಅವರಿಗೆ ಕಬ್ಬು ಗ್ರೀಟಿಂಗ್ ಅಂತ ಮಾಡ್ತೇವೆ. ಆಗ ನಾವು ಅಲ್ಲಿ ಅವರಿಗೆ ನೀವು ಸಾಧೀಸಿ ಅಂತ ಹೇಳುವಾಗ ಆ ಮರಿಗಳು ನಮಗೆ ಉತ್ತರ ನಾವು ಸಾಧೀಪೇವು. ಅವರು ಈಗ ಸಾಧಿಸಲಿಕ್ಕೆ ಶುರು ಮಾಡಿದರೆ ಕಬ್ಬು ಸೆಕ್ಷನ್ ಸಾಧಿಸಿದವ ಸ್ಕೌಟ್ನಲ್ಲಿ ಸಾಧಿಸ್ತಾನೆ, ರೋವರ್ ಆದಮೇಲೂ ಸಾಧಿಸ್ತಾನೆ. ಆಮೇಲೆ ರಾಜಕೀಯ ವ್ಯಕ್ತಿ ಆಗಿರ್ಬೋದು ಅಥವಾ ಯಾವುದೇ ಫೀಲ್ಡಲ್ಲಿ ಹೋದರೂ ಸಾಧಿಸಲಿಕ್ಕೆ ಅವನಿಗೊಂದು ದಾರಿ ಆಗ್ತದೆ. ಇನ್ನು ಮಕ್ಕಳ ವಯೋಮಿತಿಗೆ ಸರಿಯಾಗಿ ಈ ಕಬ್ಬು ಸೆಕ್ಷನಲ್ಲಿ ಕಾಡಿನ ಕಥೆಗಳು ಮತ್ತು ಕಾಡು ಕುಣಿತಗಳು ಅಂತ ಉಂಟು. ಅದಕ್ಕೊಂದು ಆ ಕಥೆಯನ್ನು ಮಕ್ಕಳಿಗೆ ಹೇಳಿದಾಗ ಅದು ಭಾಳ ಖುಷಿ ಆಗ್ತದೆ. ಅದನ್ನು ಫಾಲೋ ಮಾಡ್ತಾರೆ ಅವರು. ಅದರಲ್ಲಿ ಬೇರೆ ಬೇರೆ ಪಾರ್ಟ್ಗಳು ಬರ್ತವೆ. ಶೇರ್ ಖಾನ್ ಅಂತ ಒಬ್ಬ ಇದ್ದಾನೆ, ಹುಲಿ. ಅವ ಬೇಟೆಯಾಡುವಾಗ ಅವನ ಗಡಿಯನ್ನು ಬಿಟ್ಟು ಆಚೆ ಬರಬಾರ್ದು. ಪ್ರಾಣಿಗಳಿಗೊಂದು ನಿಯಮ ಇದೆ. ಅವನಿಗೆ ಈ ಸಿಯೋನಿ ನದಿಯ ಆಚೆ ಬದಿಯಿಂದ ಬಿಟ್ಟು ಈಚೆ ಬದಿಗೆ ಬರಬಾರ್ದು. ಅವ ಈಚೆ ಬದಿಗೆ ಬಂದರೆ ನಿಯಮಕ್ಕೆ ತಪ್ಪಾಯಿತು. ಆಮೇಲೆ ಅವನೊಟ್ಟಿಗೆ ತಬಾಕಿ ಅಂತ ಒಂದು ನರಿ ಉಂಟು. ಅದರ ಬುದ್ಧಿಯನ್ನು ಎಂಜಲು ತಿಂದುಕೊಂಡು ಚಾಡಿ ಹೇಳಿಕೊಂಡು ಕೆಲಸ ಮಾಡದೆ ಯಾರ್ದಾರು ಅದು ಕೆಟ್ಟ ಗುಣ ಅಂತೇಳಿ ಮಕ್ಕಳಿಗೆ ತಿಳಿಸೋದು. ಇನ್ನು ಬಾಲು ಮತ್ತು ಬಗೀರ ಅಂತೇಳಿ ಇಲ್ಲಿ ಮೌಗುಲಿಂತ ಒಂದು ಹುಡುಗ ಸಿಗ್ತಾನೆ. ಅಂದರೆ ಅವನ ತಂದೆ ತಾಯಿ ಕಟ್ಟಿಗೆ ತರಲಿಕ್ಕೆ ಹೋಗುವಾಗ ಈ ಹುಲಿ ಬಂದು ಅಲ್ಲಿ ಒಂದು ಅಟ್ಯಾಕ್ ಮಾಡುವಾಗ ತಂದೆ ತಾಯಿ ಊರಿಗೆ ಓಡ್ತಾರೆ, ಮಗು ಅನಾಥ ಆಗಿ ಅಲ್ಲಿರ್ತದೆ. ಆ ಮಗುವನ್ನು ರಕ್ಷಾ ಎಂಬ ತೋಳ 4 ತೋಳಗಳ ಮರಿಯೊಟ್ಟಿಗೆ ಈ ಮಗುವನ್ನು ಸಾಕ್ತಾರೆ. ಈ ಮಗುವಿಗೆ ನಮ್ಮ ಊರಿನಾಗೆ ಅವಕ್ಕೆ ಹಂಗೆ ಜಡ್ಡಿ ಇಲ್ಲ, ಎಂಥದ್ದಿಲ್ಲ. ಆದರೆ ಹೇಳಿಕೊಡೋದು ಯಾರು? ಈ 4 ಮರಿಗಳು, ಈ ತಾಯಿ ತೋಳ, ಆಮೇಲೆ ಬಾಲು ಮತ್ತು ಬಗೀರ. ಅವರು ಹೇಳಿಕೊಡ್ತಾರೆ. ಬಂದರಲ್ಲಿ ಹೋಗುವಂತ ಉಂಟು, ಅಂದರೆ ಮಂಗಗಳು, ಅವಕ್ಕೆ ಸರಿಯಾದ ನಾಯಕತ್ವ ಇಲ್ಲ, ಬುದ್ಧಿ ಇಲ್ಲ, ಸಹನೆ ಇಲ್ಲ, ಶಿಸ್ತು ಇಲ್ಲ, ಅವರೊಟ್ಟಿಗೆ ಸೇರಬಾರದು ಅಂತೇಳಿ ನಾವು ಕಥೆಯಲ್ಲಿ ಹೇಳಿದರು. ಇದು ಲಘವಾಗುವುದು ಯಾರಿಗೆ ಹೇಳಿ? ಮಕ್ಕಳಿಗೆ, ಈ ಮಕ್ಕಳಿಗೆ. ಅವರು ಅದನ್ನು ಸ್ವರೂಪ ಕಥೆ ಅಂತೇಳಿ ಮತ್ತೆ ಇದನ್ನು ನಾವು ಆಟದ ಮುಖಾಂತರ ಅವನಿಗೆ ಧೈರ್ಯ ಮಾಡುವ ಹಾಗೆ. ಇನ್ನು ಚಿತ್ರ ಮಾಡೋದು, ಚಿತ್ರ ಮಾಡಿದಾಗ ಆಮೇಲೆ ಅವನಿಗೆ ಕೆಲವು ನಾವು ಕೊಡ್ತೇವೆ ಆ್ಯಕ್ಟ್ ಮಾಡಲಿಕ್ಕೆ. ಒಂದೊಂದು ಇದನ್ನು ಮಾಡಬೇಕು ಅವರು. 3 ದಿವಸದಲ್ಲಿ ಒಂದೊಂದು ಪಾತ್ರವನ್ನು ಮಾಡಬೇಕು ಅವರು. ಪುಣ್ಯಕೋಟಿದು ಮಾಡ್ಬೋದು, ಅಥವಾ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಮಾಡ್ಬೋದು. ಆಗ ಮಕ್ಕಳಿಗೆ ಏನಾಗ್ತದೆ, ಆಟ ಹೋಗ್ತದೆ, ಆಟದ ಮೂಲಕ ಪಾಠ ಕೂಡ ಆಗ್ತದೆ. ಇದು ಬರೀ ಕಬ್ಬು ಸೆಕ್ಷನ್ ಆಯಿತು. ಇನ್ನು ಹುಡುಗಿಯರಿಗೆ ಬುಲ್ಬುಲ್ನವರಿಗೆ ಶಿಕ್ಷಣ ಸ್ವಲ್ಪ ಬೇರೆ ರೀತಿಯಲ್ಲಿ. ಸ್ಕೌಟ್ನವರಿಗೆ ಅವರ ಪ್ರಾಯ ಆಗ ಅವರು ದೊಡ್ಡವರಾಗಿರ್ತಾರೆ. ಇದನ್ನು ಹೇಳಿದರೆ ಅವ್ರಿಗೆ ಇಷ್ಟ ಆಗೋದಿಲ್ಲ. ಅವರಿಗೆ ಸಾಹಸಮಯದೇ ಆಗಬೇಕು. ಚಾರಣ ಹೋಗೋದು, ಆಮೇಲೆ ಇದನ್ನು ಯಾವುದು ದೊಡ್ಡ ಸೇತುವೆ ಮಾಡೋದು, ಅದರಲ್ಲಿ ಹೋಗೋದು, ಆಮೇಲೆ ಆಗ ಅವ್ರಿಗೆ ಖುಷಿ ಆಗ್ತದೆ. ಜಾಸ್ತಿ ದೈಹಿಕ ಚಟುವಟಿಕೆಗಳು ಅವರಿಗೆ ಬೇಕು. ಆಮೇಲೆ ಅವರಿಗೆ ಬ್ಯಾಜ್ ಸಿಗ್ತದೆ.
ಕಬ್ಬಿನಲ್ಲಿ ಕೂಡ ಹಾಗೆ ಪ್ರಥಮ ಚರಣ, ದ್ವಿತೀಯ ಚರಣ, ತೃತೀಯ ಚರಣ, ಚತುರ್ಥ ಚರಣ ಅಂತೇಳಿ. ಆಮೇಲೆ ಚತುರ್ಥ ಚರಣಕ್ಕೆ ರಾಜ್ಯಪಾಲರ ಸಹಿ ಇರುವಂಥ ಒಂದು ಇದು ಸಿಗ್ತದೆ. ಆಮೇಲೆ ಗೋಲ್ಡನ್ ಏರ್ ಅಂತ ಸಿಗ್ತದೆ. ಗೋಲ್ಡನ್ ಏರ್ ಅಂದರೆ ರಾಷ್ಟ್ರಪತಿಯವರದ್ದು ಅಂಕಿತವುಳ್ಳ ಸರ್ಟಿಫಿಕೇಟ್. ಇದು ಸಿಕ್ಕಿದ್ದ ಕೂಡಲೇ ಈಗ ನನಗೂ ರಾಷ್ಟ್ರಪತಿಯವರದ್ದು ಅಂಕಿತದ ಸಿಗಲಿಲ್ಲ, ರಾಜ್ಯಪಾಲರದ್ದು ಸಿಕ್ಕಿದ್ದು. ಅದಕ್ಕೆ ನಾನೇ ಸಂತೋಷ ಪಟ್ಟಿದ್ದೇನೆ ತುಂಬ. ಹಾಗಾದರೆ ಮಕ್ಕಳಿಗೆ ಎಷ್ಟು ಖುಷಿ ಆಗ್ಬೋದು ರಾಷ್ಟ್ರಪತಿ ಅವರದ್ದು ಸಿಕ್ಕಿದರೆ. ಹೌದಲ್ವ? ಇದು ಸಿಕ್ಕಬೇಕಾದ್ರೆ ನಮ್ಮ ಈ ಸಂಸ್ಥೆಯಿಂದಲೇ ಅಂದರೆ ಇನ್ನು ಇದರಲ್ಲಿ ತುಂಬ ಜನ ಕೆಲಸ ಮಾಡ್ತಾರೆ. ಒಂದು ಮಗುವಿಗೆ ರಾಷ್ಟ್ರಪತಿ ಸಿಗಬೇಕಾದ್ರೆ ಅದನ್ನು ತರಬೇತಿ ತೆಗೆದುಕೊಂಡಂಥ ಶಿಕ್ಷಕರು ಎಷ್ಟು ಮಗುವಿಗೆ ಬೇಕಾಗಿ ಪ್ರಯತ್ನ ಮಾಡಬೇಕು, ಅದನ್ನು ಈ ಮಗು ಎಷ್ಟು ಪಾಲಿಸಬೇಕು, ಈ ಮಗುವಿಗೆ ಪೋಷಕರು ಎಷ್ಟು ಬೆಲೆ ಕೊಡಬೇಕು, ಎಷ್ಟು ಸಹಕಾರ ಕೊಡಬೇಕು. ಆ ನಂತರ ನೋಡಿ ಮರೆಯುವುದಿಲ್ಲ ಅವನ ಜೀವಮಾನ ಇಡೀ. ಸರ್, ಹಾಗೆ ಇದರಲ್ಲಿ ಏನಾದರೂ ಕ್ಯಾಂಪ್ಗಳು ಅಥವಾ ಸಮ್ಮೇಳನಗಳು ಆಗ್ತಾ ಇರ್ತವೆ? ತುಂಬ ಆಗ್ತದೆ ನೋಡಿ. ನಮ್ಮದು ಲೋಕಲ್ ಅಸೋಸಿಯೇಷನ್ನಲ್ಲಿ ಶುರು ಆಗ್ತದೆ. ಈಗ ನಮ್ಮದು ಮುಡಿಪು ಲೋಕಲ್ ಅಸೋಸಿಯೇಷನ್, ನಾನು ಸ್ಥಾಪಕ ಕಾರ್ಯದರ್ಶಿ. ಈಗ ಅದರ ಉಪಾಧ್ಯಕ್ಷನಾಗಿದ್ದೇನೆ. ಲೋಕಲಿಂದ ಜಿಲ್ಲಾ ಮಟ್ಟಕ್ಕೆ, ಜಿಲ್ಲಾ ಮಟ್ಟದಲ್ಲಿ ನಾನು ಕಾರ್ಯಕಾರಿ ಸಮಿತಿಯಲ್ಲಿದ್ದೇನೆ. ಇನ್ನು ರಾಜ್ಯದ ಕೂಡ ಕೌನ್ಸಿಲಿಂಗಲ್ಲಿ ನಾನಿದ್ದೇನೆ. ಇಲ್ಲಿ ನಾವು ಲೋಕಲ್ನಲ್ಲಿ ಟೆಸ್ಟ್ ಕ್ಯಾಂಪ್ ಮಾಡ್ತೇವೆ. ಮಕ್ಕಳನ್ನ ಟೆಸ್ಟ್ ಕ್ಯಾಂಪಿಗೆ ಕರೆದು ಅದೊಂದು ರೀತಿಯಲ್ಲಿ ಮುಂದೆ ಮೇಲೆ ಹೋಗ್ತಾರೆ. ಆಮೇಲೆ ವರ್ಷಕ್ಕೊಂದು ರ್ಯಾಲಿ ಮಾಡ್ತೇವೆ. ಜಿಲ್ಲೆಯಲ್ಲಿ ಕೂಡ ಹಾಗೆ ಕ್ಯಾಂಪರಿ ಮಾಡ್ತೇವೆ, ರ್ಯಾಲಿ ಮಾಡ್ತೇವೆ, ಕಬ್ಬು ಬುಲುಲ್ ಉತ್ಸವ ಮಾಡ್ತೇವೆ. ಇದಕ್ಕೆ ಸ್ಟೇಟಲ್ಲಿ ಮಾಡುವಾಗ ಇಡೀ ರಾಜ್ಯದ ಜನರು ಬರ್ತಾರೆ. ಜಾಮರೇಟ್ ಮಾಡುವಾಗ ಇಡೀ ಭಾರತದಿಂದ ಬರ್ತಾರೆ. ಮೊನ್ನೆ ಉತ್ತರ ಪ್ರದೇಶದಲ್ಲಿ ಆಗುವಾಗ ಅಂತಾರಾಷ್ಟ್ರದಿಂದ ಕೂಡ ಬಂದಿದ್ದಾರೆ. ನಮಗೆ ಅದಕ್ಕೆ ಹೋಗ್ಲಿಕ್ಕೆ ಆಗಲಿಲ್ಲ, ಆಗ ಸ್ವಲ್ಪ ಚಳಿ ಇದ್ದ ಕಾರಣ. ಮೊದಲು ಇಂಗ್ಲೆಂಡ್ಗೆಲ್ಲ ನಮ್ಮ ಇಲ್ಲಿಂದ ಹೋಗಿದ್ದಾರೆ. ಮೊನ್ನೆ ಉತ್ತರ ಪ್ರದೇಶದಲ್ಲಿ ಅದು ಕೂಡ ಹಾಗೆ ಜಾಮರೇಟು ಭಾಳ ವಿಜೃಂಭಣೆಯಿಂದ ಆಗಿದೆ. ಅದು ಅಂದರೆ ಅದೆಲ್ಲ ಅದು ನೋಡುವುದೇ ಒಂದು ಚಂದ. ಅದು ಭಾಗವಹಿಸಬೇಕಾದ್ರೆ ನಮ್ಗೆ ಅಷ್ಟು ನಮ್ಮಲ್ಲಿ ಬೇಕು, ಯಾವುದು ನಾವು ಆ ಮಟ್ಟಕ್ಕೆ ಹೋಗಬೇಕು. ಅದು ಇದೆಲ್ಲ ಮಾಡಬೇಕಾದ್ರೆ ಎಷ್ಟು ಜನರದ್ದು ಇದರಲ್ಲಿ ಸೇವೆ ಇದೆ, ಎಷ್ಟು ಜನರು ಕಷ್ಟಪಟ್ಟಿದ್ದಾರೆ, ಎಷ್ಟು ಜನರು ಮಾರ್ಗದರ್ಶನ ಮಾಡಿದ್ದಾರೆ. ನಾವು ನಮ್ಮ ಶಿಕ್ಷಣ ಸಂಸ್ಥೆಗೂ, ನಮ್ಮ ಜಿಲ್ಲಾ ಸಂಸ್ಥೆಗಳಿಗೂ, ಸ್ಕೌಟ್ ಸಂಸ್ಥೆಗೂ ಎಲ್ಲರಿಗೂ ನಾವು ಆಭಾರಿಗಳು. ಯಾಕಂತ ಹೇಳಿದರೆ ಇಲ್ಲದೆ ನಾವು ಎಲ್ಲೋ ಇರ್ತಿದ್ದೆವು, ಶಿಕ್ಷಕರಾಗಿ ನಮ್ಮಷ್ಟಕ್ಕೆ ಇರ್ತಿದ್ದೆವು. ಈಗ ತಾವು ಹೇಳಿದಾಗೆ ಇದು ಜಾಂಬೂರಿ ಏನಾಗಿತ್ತು ಕಳೆದ ಕೆಲ ವರ್ಷಗಳ ಹಿಂದೆ ಮೂಡುಬಿದಿರೆಯಲ್ಲೂ ಆಗಿತ್ತು. ಆಗ ತಮ್ಮ ಅನುಭವಗಳು ಹೇಗಿತ್ತು? ಅದರ ಒಂದು ವ್ಯವಸ್ಥೆ ಮಾಡುವಂಥದ್ದಾಗಿರ್ಬೋದು, ಮತ್ತು ಆಗ ಬೇರೆ ಬೇರೆ ಕಡೆಯವರು ಬಂದಿದ್ದಿರ್ಬೋದು, ಇದರ ಬಗ್ಗೆ ಸ್ವಲ್ಪ ಹೇಳಿ. ಅದಂದರೆ ಮೂಡುಬಿದಿರೆಯಲ್ಲಿ ಈಗಲೂ ಆಗಿ ಅದು ನಿತ್ಯೋತ್ಸವ. ಅಲ್ಲಿ ಅದರ ಬಗ್ಗೆ ಪ್ರತಿಯೊಂದು ಕಾರ್ಯಕ್ರಮಗಳು ಆಗ್ತಾ ಇರ್ತದೆ. ಈಗ ನಮ್ಮ ಜಿಲ್ಲಾ ಸಂಸ್ಥೆಯ ಮುಖ್ಯಸ್ಥರವರು ಇಲ್ಲಿ ಬೇಕಾದಷ್ಟು ಈಗ ಅಭಿವೃದ್ಧಿ ಮಾಡಿದ್ದಾರೆ. ಅಲ್ಲಿ ಕೂಡ ಆಗ್ತಾ ಉಂಟು. ಜಾಂಬರೇಟ್ನಲ್ಲಿ ಕೂಡ ಹಾಗೆ ಬೇಕಾದರೆ 1-3 ತಿಂಗಳ ಮೊದಲೇ ಅಲ್ಲಿ ಕಾರ್ಯಕಲಾಪಗಳು ಶುರುವಾಗಿದೆ. ಅದಕ್ಕೆ ಬೇಕಾದ್ದೆಲ್ಲ ವ್ಯವಸ್ಥೆಗಳನ್ನ ಮಾಡಿ, ಯಾರೇ ಡ್ಯೂಟಿಯೆಲ್ಲ ಹಂಚಿ ಹಾಕಿ, ಯಾರ್ಯಾರು ಎಲ್ಲ ಒಂದು ಅಚ್ಚುಕಟ್ಟಾಗಿ ಮಾಡಿ ಅದು ಇಡೀ ಜಗತ್ತಿನ ಮನಸ್ಸನ್ನು ಅವರು ಜಗತ್ತನ್ನು ಸೆಳೆದಿದ್ದಾರೆ. ಭಾರತ ಮಾತ್ರ ಅಲ್ಲ, ಅಂದರೆ ಅಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಮೊನ್ನೆ ನಾನು ಇಲ್ಲಿಗೆ ಹೋದೆ, ಬೆಳಗಾವಿಯಲ್ಲಿ ಜಾಂಬರೇಟ್ ಆಯಿತು. ಬೆಳಗಾವಿಯಲ್ಲಿ ಕೂಡ ಅಲ್ಲಿ ಕೂಡ ಹಾಗೆ ಭಾಳ ಒಳ್ಳೆಯದಾಗಿದೆ. ಸರ್, ಹಾಗೆ ಇದಕ್ಕೆ ಸರ್ಕಾರದಿಂದ ಯಾವ ರೀತಿಯಾದಂತಹ ಸಹಾಯ ಅಥವಾ ಮಾನ್ಯತೆ ದೊರಕ್ತದೆ? ಹೇಗೆ? ಸರ್ಕಾರದ ಮೊದಲು ಬರ್ತಿತ್ತಂತೆ, ಈಗ ಸ್ವಲ್ಪ ಅನುದಾನ ಕಡಿಮೆ ಆಗಿದೆ ಅಂತೇಳಿ ಹೇಳ್ತಾರೆ. ಆದರೂ ನೋಡಿ, ನಮ್ಮ ಒಂದು ಯೋಗ ಅಂತ ಹೇಳಿದರೆ ಇಲ್ಲಿ ರಾಜ್ಯಪಾಲರ ಮತ್ತು ಮುಖ್ಯಮಂತ್ರಿಗಳು ನಮಗೆ ಪೋಷಕರು, ಅಲ್ಲಿ ರಾಷ್ಟ್ರಪತಿಯವರು ಮತ್ತು ನಮ್ಮ ಪ್ರಧಾನಮಂತ್ರಿಗಳು. ನಾವು ಏನಾದರೂ ದೊಡ್ಡ ಒಂದು ಪ್ರಶಸ್ತಿಯನ್ನು ತಗೊಳ್ಬೇಕಾದ್ರೆ ಅವ್ರ ಹತ್ರ ಹೋಗಬೇಕಾದ್ರೆ ಅದು ನಮಗೆ ಮಾತ್ರ ಅಲ್ಲ, ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ಶಾಲೆ, ಮನೆ, ಅದು ಗೆಳೆಯರು ಎಲ್ರಿಗೂ ಏನಾಗ್ತದೆ, ಒಂದು ಖುಷಿ ಆಗ್ತದೆ ಅಲ್ಲಿ ಹೋಗಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅಂತ. ಈಗ ಪ್ರಶಸ್ತಿ ಅಂತ ಹೇಳುವಾಗ ತಮಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ಬಂದಿವೆ. ಯಾವುದೆಲ್ಲ ಬಂದಿದೆ ಸರ್, ಅದರ ಬಗ್ಗೆ ಒಂದು ಸ್ವಲ್ಪ ಹೇಳಿ. ನನಗೆ ಅಂದರೆ ನಾನು ಹೇಳಿದೆ ಯೋಗ ಅಂತ ಹೇಳಿದರೆ, ನಾನು ಸೇರಿದ ಕೂಡಲೇ ಆಗ ಬಂಟ್ವಾಳದಲ್ಲಿದ್ದದ್ದು. ಅಲ್ಲಿಯ ಕಾರ್ಯದರ್ಶಿ ನನಗೆ ಶುರು ಹೇಳಿದಲ್ಲಿ ಎಂ ರಾಮಾಷ್ಟ್ರ ಅಂತ ಹೇಳಿ, ಅವರು ಮತ್ತು ಅವರು ಕ್ಲಾಸ್ಮೇಟ್ ಅಂತೆ. ಅವರು ನನ್ನ ಮೇಲೆ ಭಾಳ ಪ್ರೀತಿ ತೋರಿಸಿದರು. ಅಂದರೆ ಆಗೊಂದು 3 ವರ್ಷದಲ್ಲಿ ನನ್ನ ಪ್ರಗತಿಯನ್ನು ನೋಡಿ ನನಗೆ ಕೂಡಲೇ ಉಡುಬ್ಯಾಜ್ ಆಯಿತು. ಈ ಬಿಟ್ಸ್ ನನಗೆ 3 ವರ್ಷದಲ್ಲಿ ಸಿಕ್ಕಿದೆ, ಉಡುಬ್ಯಾಜಿದೆ. ಆನಂತರ ನಾನು ಒಂದು 10-20-30 ತರಬೇತಿಗೆ ಅಸಿಸ್ಟೆಂಟ್ ಸಹಾಯಕನಾಗಿ ಹೋದೆ. ತುಂಬ ಅನುಭವವನ್ನು ಪಡೆದೆ. ಆಮೇಲೆ ಅಸಿಸ್ಟೆಂಟ್ ಲೀಡರ್ ಟ್ರೈನ್ ಆದೆ, ಆಮೇಲೆ ಲೀಡರ್ ಟ್ರೈನ್ ಆದೆ. ಈಗಲೂ ನಮ್ಮನ್ನು ಕರೀತಾರೆ. ಈಗ ನನಗೆ ಇಷ್ಟು ವರ್ಷ ಆದರೂ ಒಂದು 7 ದಿವಸ ಇರಬೇಕು, ಬನ್ನಿ ನಿಮ್ಮ ಅನುಭವವನ್ನು ಕೊಡಿ ಅಂತೇಳಿ ಈಗಲೂ ಕರೀತಾರೆ. ನಾವು ಸಂದರ್ಭ ಆದಾಗ ಹೋಗ್ತೇವೆ. ನಮ್ಮ ನಿಯಮ ಅಷ್ಟೇ, ನಾನು ನನ್ನ ಕೈಲಾದ ಮಟ್ಟಿಗೆ ದೇವರಿಗೆ ಮತ್ತು ದೇಶಕ್ಕೆ ನನ್ನ ಕರ್ತವ್ಯ ಮಾಡ್ತೇನೆ. ನನಗೆ ಎಷ್ಟು ಕೂಡ್ತದೆ ಅಷ್ಟು ಮಾಡ್ತೇನೆ. ಆ ಮಗು ಅಷ್ಟೇ, ಮಗು ಹೇಳುವುದು ಅದನ್ನೇ, ದೊಡ್ಡವರು ಹೇಳುವುದು ಅದನ್ನೇ, ಪ್ರತಿಯೊಬ್ಬರು ಹೇಳುವುದು ಅದನ್ನೇ, ನನ್ನ ಕೈಲಾದಷ್ಟು ಮಾಡ್ತೇನೆ ಅಂತೇಳಿ. ಈಗ ತಾವು ಮಾನ್ಯ ರಾಜ್ಯಪಾಲರ ಕೈಯಲ್ಲೂ ಕೂಡ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದ್ರಿ. ಆ ಒಂದು ಅನುಭವ ಹೇಗಿತ್ತು? ನಮಗೆ ಆಗೊಟ್ಟು ಅಲ್ಲಿ 3 ಕ್ಯಾಟಗರಿಲಿ ಕೊಟ್ಟಿದ್ದಾರೆ. ಒಂದು ಜಿಲ್ಲೆಯ ಮುಖ್ಯಸ್ಥರಿಗೆ, ಆಮೇಲೆ ಲೀಡರ್ ಟ್ರೈನ್ ಆದವರಿಗೆ, ಆಮೇಲೆ ಕಾರ್ಯದರ್ಶಿಯವರಿಗೆ ಕೊಟ್ಟಿದ್ದಾರೆ.
ಆಗ ನಮಗೆ 6 ಜನರ ಬ್ಯಾಚ್ ಬಿಟ್ಟದ್ದು. ಅಂದರೆ ಒಬ್ಬೊಬ್ಬರಿಗೆ ನಾವು ಸರ್ 300-400 ಜನ ಇದ್ದೆವು. ಅಲ್ಲಿ ಹೋಗುವಾಗಲೇ ನಮಗೆ ಮೈ ಪುಳಕ್ಕಾಗಿದೆ, ಗಾಜಿನ ಮನೆಗೆ ಹೋಗುವಾಗಲೇ ಯಾವುದು ಅಷ್ಟೊಂದು ಖುಷಿಯಾಗಿದೆ. ಅವರು ಬಂದ ಕೂಡಲೇ 6 ಜನರನ್ನು 3 ಜನ ಅವರ ಈಚೆ 3 ಜನ ಅವರ ಈಚೆ ನಾವು ನಿಲ್ಲೋದು. ಸರ್, ಹಾಗೆ ಈಗ ಇತ್ತೀಚೆಗೆ ಏನಾಗ್ತಾ ಇದೆ, ಮಕ್ಕಳು ಸ್ವಲ್ಪ ಈ ಮೊಬೈಲ್ ಅಡಿಕ್ಷನ್ ಎಲ್ಲ ಜಾಸ್ತಿ ಆಗ್ತಾ ಇದೆ ಅಂತ ಹೇಳೋದನ್ನ ಕೇಳ್ತೇವೆ. ಈಗ ನಿಮ್ಮ ಕಬ್ಸ್ ಅಂಡ್ ಬುಲ್ಬುಲ್ ಬಗ್ಗೆ ಮಾತಾಡೋದಾದ್ರೆ ಅದಕ್ಕೆ ಮಕ್ಕಳ ಪ್ರತಿಕ್ರಿಯೆ ಹೇಗಿರ್ತದೆ ಶಾಲೆಗಳಲ್ಲಿ? ಅಂದರೆ ಒಂದೇನು ಗೊತ್ತುಂಟ, ಈಗ ನಾನು ಹೇಳಿದೆ ಅಲ್ಲ, ಈ ಮೌಗ್ಲಿ ಸ್ಟೋರಿ ಅಂತೇಳಿ ಕಾಡಿನ ಕಥೆಗಳು ಮೊದಲು ನಾವು ಹೇಳ್ತಿದ್ದನ್ನು ಮಾತ್ರ ಶಿಕ್ಷಕರು ಕೇಳ್ತಿದ್ರು, ಮಕ್ಕಳು ಕೇಳ್ತಿದ್ರು. ಈಗ ನಾವು ಟ್ರೈನಿಂಗ್ ಕೊಡುವಾಗಲೇ ಶಿಕ್ಷಕರು ಹೇಳ್ತಾರೆ, ಸರ್ ಇದು ನಾನು ನೋಡಿದೆ, ನಮ್ಮ ಮೊಬೈಲ್ಗೆ ಬಂದಿದೆ, ಯಾವುದು ಮೌಗ್ಲಿ ಸ್ಟೋರಿ ಬಂದಿದೆ, ಕಾಡಿನ ಕಥೆಗಳು ಬಂದಿದೆ. ಮಕ್ಕಳು ಕೂಡ ಹೇಳ್ತಾರೆ, ಸರ್ ನಾವು ಇದು ನಮ್ಗೆ ಗೊತ್ತುಂಟು ಸರ್, ನಾವು ಅದು ನೋಡಿ ಆಗಿದೆ ಅಂತೇಳಿ. ಜಂಗಲ್ ಬುಕ್ಕಲ್ಲಿ ಬಂದಿದೆ. ಮೊದಲಾದರೆ ಪುಸ್ತಕ ಓದುವುದು, ಈಗಾಗೆಲ್ಲ ಈಗ ಇಂಟರ್ನೆಟ್ನಲ್ಲಿ. ಮತ್ತೆ ಈಗ ಒಂದು ಮಾಡಿದ್ದಾರೆ, ನಮ್ಮಲ್ಲಿ ಯೋಗ ಶುರು ಮಾಡಿದ್ದಾರೆ, ಯಾವುದು ಕ್ಲಾಸ್ನಲ್ಲಿ ಕೂಡ. ಆಮೇಲೆ ನೀವು ಏನಾದರೂ ನೋಡ್ತಿದ್ರೆ ಯೋಗದಲ್ಲಿ ಇದ್ದ ಮೊಬೈಲಲ್ಲಿ ನೋಡಿ ಅಂತೇಳಿ ಶಿಕ್ಷಕರೇ ಹೇಳ್ತಾರೆ. ಆದರೆ ಗೀಳು ಉಂಟು, ಅದೀಗ ವಿಜ್ಞಾನ ಯುಗ. ಮುಂದೆ ಹೋಗುವಾಗ ಈಗ AI ಬಂದಿದೆ. ಈಗ ಇನ್ನೊಂದು 10 ವರ್ಷ ಹೋದರೆ ಶಿಕ್ಷಕರೇ ಇರಲಿಕ್ಕಿಲ್ಲ, ಎಲ್ಲ ಯಾವುದು ಮಾಧ್ಯಮಗಳಲ್ಲಿ ಬರ್ತಾ ಇರುವ ಕಾರಣ ನಾವು ಪಾಶ್ಚಾತ್ಯವನ್ನು ಅನುಕರಣೆ ಮಾಡ್ತೇವೆ. ಆದರೆ ಒಳ್ಳೇದು ಹೌದು, ಆದರೆ ಇದನ್ನು ಯಾರು ಪಾಲಕರು ನೋಡಬೇಕು. ಹಾಗೆ ಈಗ ಏನಾಗ್ತದೆ, ಹೆಚ್ಚಾಗಿ ಪೋಷಕರು ಏನು ಮಾಡ್ತಾ ಇದ್ದಾರೆ, ಮಕ್ಕಳು ಹೆಚ್ಚು ಮಾರ್ಕ್ಸ್ ತಗೋಬೇಕು, ಶೈಕ್ಷಣಿಕವಾಗಿ ಒಳ್ಳೆ ಪ್ರದರ್ಶನ ತೋರಿಸ್ಬೇಕು ಅಂತ ಹೇಳಿ ಅಂದ್ಕೋತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಈಗ ಅವರು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ಗೆ ಸೇರೋದ್ರಿಂದ ಅವರ ಶಿಕ್ಷಣಕ್ಕೆ ಆಗಲಿ ಅವರ ಮಾರ್ಕ್ಸ್ಗೆ ಆಗಲಿ ಎಫೆಕ್ಟ್ ಆಗ್ತದೆ ಅಂತ ಅಂದುಕೊಳ್ಳೋರು ಇರಬಹುದು. ಅದಕ್ಕೇನು ಹೇಳ್ತೀರಾ ತಾವು? ನಾವಂದರೆ ನೋಡಿ, ನಮ್ಮ ಕೈಗಳಿಗೆ ಬಂದಾಗ ಮರಿಯು ಹಿರಿಯರಿಗೆ ವಿಧೇಯನು, ಮರಿಯು ನಿರ್ಮಲನು ಮತ್ತು ವಿನಯ್, ಇದನ್ನು ನಾವು ಹೇಳಿಕೊಡ್ತೇವೆ ಪ್ರತಿ ಸಲ. ನಾವು ಬೈಲಿಕ್ಕಿಲ್ಲ, ನಾವು ಜೋರು ಮಾಡಲಿಕ್ಕಿಲ್ಲ, ನಾವು ಇಷ್ಟೇ ಹೇಳೋದು. ತಪ್ಪು ಮಾಡದೆ ಕೂಡಲೇ ಮರಿಯು ಹಿರಿಯರಿಗೆ ವಿಧೇಯನು ಅಷ್ಟೇ ಹೇಳೋದು. ಆಗ ಯಾಕೆ ಹೇಳಿದರು, ಯಾಕೆ ಆಗ ನಾನು ಏನು ಅವಿಧೇಯತೆ ಮಾಡಿದೆ, ನಾವು ಹೀಗೆ ಬೈದ ಕೂಡ ಸಿಟ್ಟು ಬರೋದು. ನಾವು ಇಂಡೈರೆಕ್ಟಾಗಿ ಅವನಿಗೆ ಹೇಳೋದು, ಮರಿಯು ನಿರ್ಮಲನು, ಏನಾದರೂ ಒಂದು ಚೂರು ಸರಿ ಹಾಕದೆಲ್ಲ ಬಂದು ಕೊಳಕೆಲ್ಲ ಇದ್ದರೆ ಹೇಳೋದು ಮರಿಯು ನಿರ್ಮಲನು 2-3 ಸಲ ಹೇಳುವಾಗ. ಇದು ಈಗ ಪಾಠದಲ್ಲಿ ಇಲ್ಲ, ಯಾಕೆ ನಾನು ಹೇಳಿದರು ಅಂದರೆ ಮಕ್ಕಳಿಗೆ ನಾವು ಸಣ್ಣದಿರುವಾಗಲೇ ಅವರನ್ನು ಸ್ವಲ್ಪ ಬದಲಾವಣೆ ಮಾಡಿದರೆ ಖಂಡಿತ ಈಗ ನೀವು ಹೇಳಿದಂಥದ್ದು ಯಾವುದು ಅವರಿಗೆ ಏನು ತೊಂದರೆ ಉಂಟು. ಮತ್ತು ಒಂದು ಮಗುವಿನ ಮುಖ ಸಪ್ಪಗೆ ಮಾಡಿದರೆ ನಾವು ಅವನನ್ನು ಕರೆದು, ಎಂತಾಯ್ತು ಮಗ ನಿಮಗೆ, ಏನು ಹಸಿವಾಗ್ತದಾ, ತಲೆನೋವಾಗ್ತದಾ, ಕಳೆದು ಹೋಯ್ತಾ, ಅಥವಾ ಉತ್ತರ ಗೊತ್ತಾಗಲ್ಲ, ಒಂದು ಚೂರು ಕೇಳಿದೆ ಸಾಕು ಕಣ್ಣಲ್ಲಿ ನೀರು ಬರ್ತದೆ. ಅಂದರೆ ಈಗ ಪ್ರೀತಿಯಲ್ಲಿ ಮಾತನಾಡಿಸುವವರು ಕಡಿಮೆ ಅಂತ ನಾನು ಅಂದಾಜು ಮಾಡಿದ್ದೇನೆ. ಎಲ್ಲ ಕಡೆ ಒತ್ತಡ, ಯಾವುದು ಶಿಕ್ಷಕರಿಗೂ ಒತ್ತಡ, ಮಕ್ಕಳಿಗೂ ಒತ್ತಡ ಆಗ್ತದೆ, ಮನೆಯಲ್ಲಿ ಒತ್ತಡ. ಹಾಗಾದರೆ ಈ ಮಗುವನ್ನು ಯಾರು ಅದನ್ನು ಓಲೈಸುವುದು ಯಾರು, ಅದು ಹೇಳಿದನ್ನು ಆಲೈಸುವುದು ಯಾರು? ಅಂದರೆ ಒಂದು ರೀತಿಯಲ್ಲಿ ಈ ರೀತಿಯಾದಂಥ ಆಕ್ಟಿವಿಟಿಗಳಿಂದ ಅವರ ಶಿಕ್ಷಣಕ್ಕೂ ಕೂಡ ಲಾಭ ಇದೆ. ಖಂಡಿತ ಲಾಭ ಇದೆ. ಈಗ ಸರ್, ಈಗ ಇಷ್ಟು ವರ್ಷ ತಾವು ಸ್ಕೌಟ್ಸ್ ಆ್ಯಂಡ್ ಗೈಡ್ಸಲ್ಲಿ ಇದ್ದೀರಾ, ತೊಡಗಿಸಿಕೊಂಡಿದ್ದೀರಾ, ತಾವು ನೋಡಿದ ಹಾಗೆ ಮಕ್ಕಳಲ್ಲಿ ಇರುವಂತಹ ಒಂದು ದೊಡ್ಡ ಸಮಸ್ಯೆಗಳು ಏನು, ನಿಮಗೆ ಒಂದು ಆ್ಯಸ್ ಅ ಟ್ರೈನರ್ ನಿಮಗಿರುವಂಥ ಸವಾಲುಗಳೇನು? ಮಕ್ಕಳು ಅನುಕರಣೆ ಮಾಡ್ತಾರೆ. ಈಗ ಎಲ್ಲಿ ಹೋದರು ಉತ್ತಮ ಶಿಕ್ಷಕರನ್ನು ಕಂಡ್ರೆ ಅವಗಿರಿಸ್ತೇನೆ, ನಾನು ಹಾಗೆ ಆಗಬೇಕು. ನಾವು ಕೇಳಲಿಕ್ಕುಂಟು, 20 ಮಕ್ಕಳಿದ್ದರೆ ದೊಡ್ಡವನಾದ ಮೇಲೆ ನೀನು ಏನು ಆಗ್ತೀವಿ, ಒಬ್ಬ ಹೇಳ್ತಾನೆ ನಾನು ಪೊಲೀಸ್ ಆಗ್ತೇನೆ. ಯಾಕೆ, ನನಗೆ ಕಾಕಿ ಪ್ಯಾಂಟ್ ಹಾಕಿ ಬೆಲ್ಟ್ ಹಾಕಿ ಟೊಪ್ಪಿ ಹಾಕಿ ಇದನ್ನು ಹಿಡ್ಕೊಂಡು ವಿಸಿಲೆಲ್ಲ ಊದ್ಕೊಂಡು ಅವನು ಹೇಳ್ತಾನೆ. ಸಿನಿಮಾದಲ್ಲಿ ನೋಡ್ತೇನೆ, ಗನ್ನೆಲ್ಲ ಇದ್ದು ನಾನು ದೇಶವನ್ನು ಕಾಪಾಡ್ತೇನೆ, ನಾನು ಸೇನೆಗೆ ಸೇರ್ತೇನೆ. ಮಕ್ಕಳು ಹೇಳ್ತಾರೆ. ಕೆಲವರು ಹೇಳ್ತಾನೆ ನಾನು ಡಾಕ್ಟರ್ ಆಗ್ತೇನೆ, ಕೆಲವರು ನಾನು ಶಿಕ್ಷಕ ಆಗ್ತೇನೆ, ಶಿಕ್ಷಕಿ ಆಗ್ತೇನೆ ಅಂತ. ಅಂದರೆ ಮಕ್ಕಳು ಅನುಕರಣೆ ಮಾಡೋದು ಜಾಸ್ತಿ. ಅದರಿಂದಾಗಿ ಅವರಿಗೆ ಎನ್ವೈರ್ಮೆಂಟ್ ನಾವು ಒಳ್ಳೆಯದನ್ನು ಕೊಡಬೇಕು. ನಾವು ಕ್ಯಾಂಪ್ ಮಾಡುವಾಗ ಮೊದಲು ಹೇಳ್ತೇವೆ, ನೀವು ಮನೆಯಿಂದ ಏನೆಲ್ಲ ತಗೊಂಡು ಬಂದಿದ್ದೀರಿ ಒಂದು ಪಟ್ಟಿ ಮಾಡಿ, ಹೋಗುವಾಗ ಆ ಪಟ್ಟಿಯಲ್ಲಿ ಇದ್ದದ್ದು ಉಂಟಾ ನೋಡಿ, ಜಾಸ್ತಿ ಇದ್ದರೆ ಅದನ್ನು ಇಲ್ಲಿ ತಂದು ಕೊಡಿ ಅಂತ ಹೇಳೋದು ಎಲ್ಲೊಂದು ಕಡೆ. ಆಗ ಮಗು ಏನಾಗ್ತದೆ, ನನ್ನದಲ್ಲದ ವಸ್ತುವನ್ನು ಅವ ಮುಟ್ಟುವುದಿಲ್ಲ. ಆಗ ಅವನಿಗೆ ಒಂದು ಅಭಿಮಾನ ಬರ್ತದೆ. ಇನ್ನು ದೇಶಾಭಿಮಾನ ಬೇಕು ಮಕ್ಕಳಿಗೆ. ಒಂದು ಕ್ಲಾಸ್ ಮಾಡಬೇಕಾದರೆ ಒಂದು ಸಣ್ಣ ಆಟ, 2 ಆಟಗಳು, ಒಂದು ಸಣ್ಣದು ವಿಗರಸ್ ಮತ್ತು ಮೌನ ಆಟ ಅಂತೇಳಿ, ಒಂದು ಕತೆ, ಇದೆಲ್ಲ ಈಗ 5-6 ಬಗೆಯನ್ನು ಹೇಳಿ ಅವನಿಗೆ 10 ನಿಮಿಷದ ಪಾಠ ಮಾಡೋದಷ್ಟೇ, ಹೊಸ ಪಾಠಗಳು. ಆಮೇಲೆ ನಾವು ಸ್ವಂತ ಕಲಿಸೋದಿಲ್ಲ, ಷಟ್ಕ ಪದ್ಧತಿಯಲ್ಲಿ ಕಲಿಸೋದು. ನಾನು 4 ಲೀಡರ್ಗಳಿಗೆ ನಾನು ಕಲಿಸೋದು. ಈ ಲೀಡರು ಅದರಲ್ಲಿ ಕಪ್ಪಣ್ಣ, ಬೂದಣ್ಣ, ಕೆಂಪಣ್ಣ ಮತ್ತು ಬೆಳ್ಳಣ್ಣ ಅಂತ ಇರ್ತಾರೆ ಲೀಡರ್ಗಳು. ಅವರು 5 ಜನಕ್ಕೆ ಇವರು ಹೇಳಿಕೊಡ್ಬೇಕು. ಅಲ್ಲಿ ನಾಯಕತ್ವ ಬಂತು. ನಾನು ಹೇಳಿದನ್ನು ಈ 4 ನಾಯಕರು ಕೇಳಬೇಕು. ಈ 4 ನಾಯಕರಿಗೆ ಒಬ್ಬೊಬ್ಬನಿಗೆ 5 ಜನ ಸಿಗ್ತಾರೆ. ಹಾಗೇನಾಗ್ತದೆ, ಅವರಲ್ಲಿ ಬಾಂಧವ್ಯ ಜಾಸ್ತಿ ಬರ್ತದೆ.
ಏನು ಒಬ್ಬ ಹೇಳಿದನ್ನು ಕೇಳಬೇಕು, ಗೊತ್ತಿರುವವನಿಗೆ ಹೇಳಿಕೊಡ್ಬೇಕು, ಗೊತ್ತಿಲ್ಲದವನಿಗೆ ಹೇಳಿಕೊಡ್ಬೇಕು. ಹಾಗಾದ್ರೆ ಅವ್ರಿಗೆ ಗೆಳೆತನ ಆಗ್ತದೆ. ಇನ್ನು ಮತ್ತೆ ನಾವು ಹೇಳ್ತೇವೆ ಒಂದು ವೇಳೆ ಆಟದಲ್ಲಿ ಸೋತರು ನಾವು ಬೇಜಾರು ಮಾಡಲಿಕ್ಕಿಲ್ಲ. ಆಟದಲ್ಲಿ ಕೂಡ ಹಾಗೆ ನಿಯಮ ತಪ್ಪಬಾರದು. ಔಟ್ ಆದರೆ ಔಟ್ ಅಂತೇಳಿ ಸುಮ್ಮನೆ ನಿಲ್ಲಬೇಕು, ಅಲ್ಲಿ ಜಗಳ ಮಾಡಲಿಕ್ಕಿಲ್ಲ. ಆಟದಲ್ಲಿ ಕೂಡ ಹಾಗೆ ಏನು ಒಂದು ಆಟ ಮಾಡಬೇಕಾದ್ರೆ ಏನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಉಂಟು ಎಲ್ಲ ನಾವು ಮಕ್ಕಳಿಗೆ ಹೇಳಿಕೊಡ್ಬೇಕು. ಆಗ ಅಲ್ಲಿ ಕೂಡ ನಾಯಕತ್ವ ಬರ್ತದೆ. ಪ್ರತಿಯೊಂದು ವಿಷಯದಲ್ಲಿಯೂ ಶಿಸ್ತು ಮತ್ತು ನಾಯಕತ್ವ ಬಂದೇ ಬರ್ತದೆ. ಈಗ ಸರ್, ತಾವು ಯಾವ ವರ್ಷ ನಿವೃತ್ತರಾದ್ರಿ? ಆಮೇಲೆ ಅದರ ನಂತರದ ಜೀವನ ಹೇಗಿದೆ? ನಾನು 2013 ಜೂನ್ 1ಕ್ಕೆ ಮನೆಯಲ್ಲಿದ್ದೇನೆ. ಅದರ ಮುಂಚಿನ ಸಹ ರಿಟೈರ್ಡ್ ಆದ್ದು. ರಿಟೈರ್ಡ್ ಆಗಿ ಹತ್ತಿರಲ್ಲಿ ಪುಣ್ಯಕೋಟಿ ಶಾರದಾ ಗಣಪತಿ ಪುಣ್ಯಕೋಟಿ ಶಾಲೆಯ ಸಂಚಾಲಕರು ನನ್ನನ್ನು ಬರಲಿಕ್ಕೆ ಹೇಳಿದರು. ಆಗ ನಾನು ಹೇಳಿದೆ, ನಾನು ನಿವೃತ್ತ ಅಲ್ಲ, ತುಂಬ ಇಡೀ ದಿವಸ ಆಗಲಿಕ್ಕಿಲ್ಲ, ನಿನಗೆ ಎಷ್ಟು ಆಗ್ತದೆ ಅಷ್ಟು ಮಾಡು ಅಂತ ಹೇಳಿ. ಅಲ್ಲಿ ನಾನು 2 ಬನ್ನಿ, 2 ಕಬ್ಬು, 2 ಬುಲ್ಬುಲ್, 2 ಸ್ಕೌಟು, 2 ಗೈಡು, 10 ದಳ ಆಗುವಾಗೆ ನಾನು ಕರೆಸ್ಪಾಂಡರ್ ಹತ್ರ ಹೇಳಿ 10 ಜನರನ್ನು ತರಬೇತಿ ಕಳಿಸಿ, ಅಂದರೆ ಕೆಲವು ಜನ ತರಬೇತಿಗೆ ಹೋಗಿದ್ದರು. ಅಲ್ಲಿ ಒಂದು ಸಲಕ್ಕೆ 10 ದಳ ಇತ್ತು. ಆಗ ನಮ್ಮ ಜಿಲ್ಲೆಯಲ್ಲೇ ಭಾಳ ಖುಷಿಯಾಗಿತ್ತು. ಮತ್ತೊಂದು ಪ್ರೈವೇಟ್ ಶಾಲೆಯಲ್ಲಿ ಈ ವರ್ಷ 2 ವರ್ಷ ಇರ್ತಾರೆ, ಮತ್ತಿನ ವರ್ಷ ಬೇರೆ ಕಡೆಗೆ ಹೋಗ್ತಾರೆ. ಹಾಗೆಲ್ಲ ಕಷ್ಟ ಆಗ್ತದೆ. ಇಲ್ಲದಿದ್ದರೆ ಉಂಟಲ್ಲ, ಆಗ ನಾನು ತುಂಬ ಕೆಲಸ ಮಾಡಿದೆ. ಅದು ಆ ಮಕ್ಕಳಿಗೂ ಭಾಳ ಖುಷಿಯಾಯಿತು, ಅಲ್ಲಿದ್ದವರಿಗೂ. ಒಂದು ಶಾಲೆಯಲ್ಲಿ 10 ದಳ ಇರುವ ಶಾಲೆ ಅಂತೇಳಿ ಫೇಮಸ್ಸು ಕೂಡ ಆಯಿತು. ಈಗ ಈ ವಯಸ್ಸಿನಲ್ಲೂ ಕೂಡ ತಾವು ಈ ಸ್ಕೌಟ್ಸ್ ಆ್ಯಂಡ್ ಗೈಡ್ಸಲ್ಲಿ ಬಹಳ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದೀರಾ. ಇದರ ಹಿಂದಿನ ಗುಟ್ಟೇನು? ಒಂದನೇದು ನನ್ನ ಶ್ರೀಮತಿ. ನಾನು ತರಬೇತಿ ಹೋಗ್ಬೇಕಾದ್ರೆ ಒಂದೊಂದು ಸಲ 10 ದಿವಸ 15 ದಿವಸ, ಕೆಲವು ಸಲ ತಿಂಗಳಗಟ್ಟಲೆ ಕೂಡ ಕ್ಯಾಂಪಿಗೆ ಹೋದ್ದುಂಟು. ಆಗ ಮನೆ ವಹಿವಾಟು ನೋಡಬೇಕು, ಮಕ್ಕಳ ವಹಿವಾಟು ನೋಡಬೇಕು, ಶಾಲೆ ವಹಿವಾಟು ಎಲ್ಲ ನೋಡಬೇಕು. ನೋಡಿ ನನಗೆ ಸಪೋರ್ಟ್ ಮಾಡಿದ ಕಾರಣ ನಾನು ಈ ತರಬೇತಿಗೆ ಹೋಗ್ಲಿಕ್ಕೆ ಆಯಿತು. ಆಮೇಲೆ ನಮ್ಮ ಸಂಸ್ಥೆಯವರು, ಮೊದಲು ಮನೆಯವರು, ಆಮೇಲೆ ಸಂಸ್ಥೆಯವರು ಕೂಡ ನನಗೆ ಕಳಿಸಿದ್ದಾರೆ ನನಗೆ. ಆಮೇಲೆ ನಮ್ಮ ಇಲಾಖೆಯವರು ಕೂಡ ನೋಡ್ತಾರೆ, ಒಳ್ಳೆ ಕೆಲಸ ಮಾಡುವ ಕಾರಣ ಅವರು ಆಯಿತು ಹೋಗಿ, ಏನು ನಮಗೆ ಇದು ಮಾಡಲಿಲ್ಲ, ಬೆಳೀಲಿಕ್ಕೆ ದೇವರ ಅನುಗ್ರಹ ಬಂತು, ಮತ್ತು ಉಳಿಯವರ ಒಂದು ಪ್ರೀತಿ ಮತ್ತು ವಿಶ್ವಾಸ ಸಿಕ್ಕಿತ್ತು. ಸರ್, ಈಗ ಕಡೆಯದಾಗಿ ಈ ಕಾರ್ಯಕ್ರಮನ ಬಹಳಷ್ಟು ಮಂದಿ ಪೋಷಕರು ಕೂಡ ಕೇಳ್ತಾ ಇರ್ತಾರೆ. ಅವರಿಗೆ ತಮ್ಮ ಕಡೆಯಿಂದ ಒಂದು ಸಂದೇಶ ಕೊಡೋದಾದರೆ ಏನು ಹೇಳ್ತೀರಾ? ನಾನು ಹೇಳೋದು, ಇದು ವಿಜ್ಞಾನ ಯುಗ. ಇದು ಈ ವರ್ಷ ಇದ್ದದ್ದು ಇನ್ನು 1 ವರ್ಷ ಹೋದಾಗ ಅದೆಲ್ಲ ಭಾಳ ನಾಗಾಲೋಟದಲ್ಲಿ ಹೋಗ್ತದೆ. ಈಗ ನಾವು 3 ವರ್ಷದ ಮಕ್ಕಳನ್ನು LKG UKG ಆಗುವ ಸಂದರ್ಭದಲ್ಲಿ ಅಲ್ಲಿಂದಲೇ ಮಗುವನ್ನು ಶುರು ಮಾಡಲಿ, ತುಂಬ ಖರ್ಚು ಬೀಳುವುದಿಲ್ಲ, ಒಂದು ಆ್ಯಪರನ್ನು ಮಾತ್ರ. ಈಗ ತರಬೇತಿಗೆ ಹೋಗ್ತಾರೆ, ಅಲ್ಲಿಂದಲೇ ಮಗುವನ್ನು ಸ್ಕೌಟ್ ಮತ್ತು ಗೈಡ್ಗೆ ಸೇರಿಸಿ ಉತ್ತಮ ನಾಗರಿಕರನ್ನ ಮಾಡಬೇಕು. ಅವರು ದೇಶ ಸೇವೆಯನ್ನು ಮಾಡಬೇಕು, ಅವರಲ್ಲಿ ದೇಶಾಭಿಮಾನ ಬರಬೇಕು. ಒಟ್ಟು ನಮಗೆ ಎಲ್ರಿಗೊಂದು ಖುಷಿ ತರುವಂಥ ಒಂದು ವಾತಾವರಣ ಈಗಿನ ಮಕ್ಕಳಿಂದ ಬರ್ತದೆ. ಆದ್ದರಿಂದ ಇದಕ್ಕೆ ಸಹಾಯ ಮಾಡಬೇಕಾದ್ರೆ ಈಗಿನ ಮುದ್ದು ಪೋಷಕರು, ಅವರ ಅಜ್ಜ ಅಜ್ಜಿಯವರು, ಅವರಿಗೂ ಸಣ್ಣ ಮೊಮ್ಮಕ್ಕಳು ಇನ್ಫಾರ್ಮ್ ಹಾಕಿ ಹೋಗುವಾಗ ಖುಷಿಯಾಗೋದು ಅಜ್ಜ ಅಜ್ಜಿಗೆ ಫಸ್ಟು, ಆಮೇಲೆ ಅಪ್ಪ ಅಮ್ಮನಿಗೆ, ಆಮೇಲೆ ಬಂಧು ಬಳಗದವರಿಗೆ. ಅದರಿಂದಾಗಿ ಅವರು ಅದರಲ್ಲಿ ಸಾಧನೆ ಮಾಡಿದಾಗ ಮತ್ತೆ ನೆರೆಗರವರು ಕೇಳ್ತಾರೆ, ಇದೆಂತ ಸಿಕ್ಕಿತ್ತು. ಹಾಗಾದ್ರೆ ನನ್ನ ಮಗುವನ್ನು ನಾನು ಕಳಿಸ್ತೇನೆ. ಈ ವಾತಾವರಣ ಬರಬೇಕು. ಆಗ ಖಂಡಿತ ಇದು ವಿಶ್ವವ್ಯಾಪಿ ಇದು ಹರಡಿದೆ. ಅಂತೂ ಇನ್ನು ಒಂದು ಹೆಮ್ಮೆ ವಿಷಯ ಅಂತ ಹೇಳಿದರೆ, ಭಾರತದಲ್ಲಿ ಕರ್ನಾಟಕ ಭಾಳ ಮುಂದೆ ಉಂಟು. ಯಾವುದು ಸ್ಕೌಟಿಂಗ್ ಗೈಡ್ನಲ್ಲಿ ಕರ್ನಾಟಕದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮುಂದೆ ಉಂಟು. ಮೊನ್ನೆ ಕೂಡ ನಮಗೆ ಅಬ್ದುಲ್ ಗಫಾರ್ ಖಾನ್ ಎಂಬ ಶೀಲ್ಡ್, ಅದು ಸಾದಾ 1 ಸಲವೇನ ನಮ್ಮ ಕೈಗೆ ತಪ್ಪಿ ಹೋಗಿದೆ. ಈಗ 10-20 ಅಂದಾಜು ನೆನಪು 10-20 ವರ್ಷದಿಂದ ನಮ್ಮ ಕೈಯಲ್ಲೇ ಉಂಟು. ಅದು ಬೇರೆ ಯಾರಿಗೂ ಹೋಗಲಿಲ್ಲ. ನಾವು ಮೊನ್ನೆ ಕೂಡ ಬೆಳಗಾವಿಯಲ್ಲಿ ನಾವು ತಗೊಂಡು ಬಂದಿದ್ದೇವೆ. ಜಿಲ್ಲೆಯಲ್ಲಿ ಉಂಟು ಅದು. ಅಬ್ದುಲ್ ಗಫಾರ್ ಖಾನ್ ಶೀಲ್ಡು ಬರೋದಂದ್ರೆ ಟಾಪ್ ಮೋಸ್ಟ್ ಅಂತ ಹೇಳಿ. ಇದಕ್ಕೆ ನಮ್ಮ ಸಂಸ್ಥೆಯಲ್ಲಿ ಇದ್ದವರೆಲ್ಲ ಕೆಲಸ ಮಾಡಿದ ಕಾರಣ ಬರ್ತದೆ. ಒಳ್ಳೇದು ಸರ್, ಇಷ್ಟೊತ್ತು ನಮ್ಮ ಜೊತೆ ನಿಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ. ಕಾರ್ಯಕ್ರಮ